ವೆಲ್ಕಮ್ ಟು ಇಂಡಿಯನ್ ಜಿಯೋಗ್ರಫಿ ಕ್ಲಾಸ್ 4. ಇವತ್ತಿನ ಕ್ಲಾಸ್ನಲ್ಲಿ ನಾವು ಹರಾವಳಿ ರೇಂಜ್, ವಿಂಧ್ಯಾಸ್ ರೇಂಜ್, ಸತ್ಪುರಾ ರೇಂಜ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ ಬಗ್ಗೆ ತಿಳ್ಕೊಂತೀವಿ. ಈ ಟಾಪಿಕ್ಸ್ ಅನ್ನ ಸ್ಟಡಿ ಮಾಡೋದಕ್ಕೆ ಮುಂಚೆ ನೀವೇನಾದ್ರೂ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅನ್ನ ನೋಡಿಲ್ಲ ಅಂತಂದ್ರೆ ಫಸ್ಟ್ ಅದನ್ನ ನೋಡಿ. ಒಂದು ಕಂಟಿನ್ಯೂಟಿ ಇತ್ತಂತಂದ್ರೆ ನಿಮಗೆ ಈಸಿಯಾಗಿ ಈ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೊದಲಿಗೆ ಹರಾವಳಿ ರೇಂಜ್ ಬಗ್ಗೆ ತಿಳ್ಕೊಂತೀವಿ. ಸೊ ಇವಾಗ ಈ ಮ್ಯಾಪ್ ಇದೆಯಲ್ಲ, ಇಲ್ಲಿ ನೀವು ಯಾವ್ಯಾವ ರೀಜನ್ ಆರ್ ಯಾವ್ಯಾವ ರೇಂಜ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಂಬಿಡಿ. ಯಾಕಂದ್ರೆ ಮುಂದೆ ನಾನು ಪಾಯಿಂಟ್ಸ್ ಹೇಳುವಾಗ ನೀವು ಇಮ್ಯಾಜಿನೇಷನ್ ಮಾಡ್ಕೊಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಈಸಿಯಾಗಿ ಈ ಟಾಪಿಕ್ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಈಗ ಹರಾವಳಿ ರೇಂಜ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅದಕ್ಕೆ ಮುಂಚೆ ನಮ್ಮ ಇಂಡಿಯಾದಲ್ಲಿ ಅದು ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಏನಿದೆಯಲ್ಲ ಇದು ಹರಾವಳಿ, ಸೊ ಆ ರೇಂಜ್ ಇಲ್ಲಿ ಬರುತ್ತೆ, ಈ ರಾಜಸ್ಥಾನ್ ಸೈಡ್ ಅಲ್ಲಿ ಬರುವಂತದ್ದು ಇದು ಹರಾವಳಿ ರೇಂಜ್. ನೆಕ್ಸ್ಟ್ ಬರುವಂತದ್ದು ವಿಂಧ್ಯಾಸ್ ರೇಂಜ್. ಸೊ ಇದು ಹರಾವಳಿ ಆಯ್ತಂದ್ರೆ ಇದು ವಿಂಧ್ಯ ರೇಂಜ್ ಇಲ್ಲಿ ಬರುತ್ತೆ. ಸೊ ಅದಕ್ಕೆ ಪ್ಯಾರಲ್ ಆಗಿ ನೆಕ್ಸ್ಟ್ ಬರುವಂತದ್ದು ಸತ್ಪುರಾ ರೇಂಜ್. ಸೊ ಇದಿಷ್ಟು ಮೇಜರ್ 3 ಹಿಲ್ ರೇಂಜಸ್ ಇವತ್ತಿನ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡುವಂತದ್ದು. ನೆಕ್ಸ್ಟ್ ಬರುವಂತದ್ದು ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್. ಸೊ ಇದು 5 ಎಲ್ಲೆಲ್ಲಿ ಬರುತ್ತೆ ಅಂತ ಮ್ಯಾಪ್ ಅಲ್ಲಿ ನೀವು ನೋಡ್ಕೊಂಡ್ರೆ, ಈಗ ನೆಕ್ಸ್ಟ್ ಸ್ಲೈಡ್ ಇಂದ ನಾನು ಒಂದೊಂದು ಟಾಪಿಕ್ ಅನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಒನ್ ಬಂದು ಹರಾವಳಿ ಹಿಲ್ಸ್, ಅಂದ್ರೆ ಹರಾವಳಿ ಬೆಟ್ಟಗಳು. ಸೊ ದೇ ಒರಿಜಿನೇಟ್ ಇನ್ ಗುಜರಾತ್ ಅಂಡ್ ಎಕ್ಸ್ಟೆಂಡ್ ಟಿಲ್ ಹರಿಯಾಣ. ಇದು ಗುಜರಾತ್ ನ ಪಾಲಂಪುರ್ ಇಂದ ಹರಿಯಾಣ ತನಕ ಎಕ್ಸ್ಟೆಂಡ್ ಆಗಿರುತ್ತೆ. ಯಾವ್ಯಾವ ಸ್ಟೇಟ್ ಅಲ್ಲಿ ಇದು ಬರುತ್ತೆ ಅಂದ್ರೆ ರಾಜಸ್ಥಾನ್, ಹರಿಯಾಣ, ಗುಜರಾತ್, ಪಂಜಾಬ್ ಮತ್ತೆ ಸಿಂಧ್ ಮತ್ತೆ ಕೆಲವೊಂದು ಪಾರ್ಟ್ಸ್ ಪಾಕಿಸ್ತಾನ ಕೂಡ ಬರುತ್ತೆ. ಕೆಲವೊಂದನ್ನ ನಾನು ಸ್ಲೈಡ್ಸ್ ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ, ನಾನು ಹೇಳೋದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈಗ ಈ ಹರಾವಳಿ ಹಿಲ್ಸ್ ಯಾವ್ಯಾವ ಸ್ಟೇಟ್ ಅಲ್ಲಿ ಹಾದು ಹೋಗುತ್ತೆ ಅಂತಂದ್ರೆ ರಾಜಸ್ಥಾನ್, ಹರಿಯಾಣ, ಗುಜರಾತ್, ಪಾಕಿಸ್ತಾನ್, ಪಂಜಾಬ್ ಪ್ರಾಂತ್ಯ ಮತ್ತೆ ಸಿಂಧ್ ಪ್ರಾಂತ್ಯದ ಮೂಲಕ ಹರಿದೋಗುತ್ತೆ. ಸುಮಾರು 800 ಕಿಲೋಮೀಟರ್ ಎಕ್ಸ್ಟೆಂಟ್ ಇದೆ ಇದಕ್ಕೆ. ದೇ ಹ್ಯಾವ್ ಅ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆಫ್ 800 ಕಿಲೋಮೀಟರ್. ಈ ಹರಾವಳಿ ಹಿಲ್ಸ್ ಅನ್ನ ಲೈನ್ ಆಫ್ ಪೀಕ್ಸ್ ಅಂತ ಕೂಡ ಕರಿತೇವೆ, ಮತ್ತೆ ಸ್ಥಳೀಯವಾಗಿ ಮೇವಾತ್ ಬೆಟ್ಟಗಳು ಅಂತ ಕೂಡ ನಾವು ಕರಿತೇವೆ. ಮತ್ತೆ ಇದರ ಉತ್ತರ ತುದಿ ಮತ್ತೆ ದಕ್ಷಿಣ ತುದಿಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಬರೆದಿಟ್ಕೊಳ್ಳಿ. ಉತ್ತರ ತುದಿ ಬಂದು ಹರಿಯಾಣದಲ್ಲಿ ಇದ್ರೆ, ದಕ್ಷಿಣ ತುದಿ ಗುಜರಾತ್ ನ ಪಾಲಂಪುರ್ ನಲ್ಲಿ ಇರುತ್ತೆ. ಇದರಲ್ಲಿ ಹೈಯೆಸ್ಟ್ ಪೀಕ್ ಯಾವುದು? ಹೈಯೆಸ್ಟ್ ಪೀಕ್ ನೋಡೋದಿದ್ರೆ ಮೌಂಟ್ ಅಬು ಅಲ್ಲಿ ಇರ್ತಕ್ಕಂಥ ಗುರುಶಿಖರ್ ಬರುತ್ತೆ. ಈ ಗುರುಶಿಖರ್ ಹೈಯೆಸ್ಟ್ ಪೀಕ್ ಇದರಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಿದ್ರೆ ದೇ ಆರ್ ಓಲ್ಡ್ ಫೋಲ್ಡ್ ಮೌಂಟೇನ್ ರೇಂಜಸ್. ಇದು ಫೋಲ್ಡ್ ಮೌಂಟೇನ್ ಗೆ ಒಂದು ಎಕ್ಸಾಂಪಲ್. ಯಾವುದು? ಹರಾವಳಿ ಹಿಲ್ಸ್ ಫೋಲ್ಡ್ ಮೌಂಟೇನ್ಸ್ ಗೆ ಎಕ್ಸಾಂಪಲ್. ಒನ್ ಆಫ್ ದ ಓಲ್ಡೆಸ್ಟ್ ಟೆಕ್ಟಾನಿಕ್ ಮೌಂಟೇನ್ ಇನ್ ದ ವರ್ಲ್ಡ್. ರಾಕ್ಸ್ ದಟ್ ಮೇಕ್ ಅಪ್ ದ ಹರಾವಳಿ ಹಿಲ್ಸ್ ಆರ್ ಮೋರ್ ದನ್ 2 ಬಿಲಿಯನ್ ಇಯರ್ಸ್ ಓಲ್ಡ್. ಅಂದ್ರೆ ಈ ಬೆಟ್ಟಗಳಲ್ಲಿ ಆಗಿರ್ತಕ್ಕಂಥ ಏನಿದೆ ಕಲ್ಲುಗಳು, ಇದೆಲ್ಲ ತುಂಬಾ ಓಲ್ಡ್ ಟೆಕ್ಟಾನಿಕ್ ಕಲ್ಲುಗಳಾಗಿದೆ. ಆದ್ರಿಂದ ಇದನ್ನ ನಾವು ಓಲ್ಡ್ ಮೌಂಟೇನ್ಸ್ ಅಂತ ಕೂಡ ಕರಿತೇವೆ ಮತ್ತೆ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೇವೆ. ಅನ್ಲೈಕ್ ಅದರ್ ಫೋಲ್ಡ್ ಮೌಂಟೇನ್ಸ್, ಹರಾವಳಿ ಹ್ಯಾವ್ ಅನ್ ಅವರೇಜ್ ಎಲಿವೇಶನ್ ಇನ್ ದ ರೇಂಜ್ ಆಫ್ 400 to 600 ಮೀಟರ್ ಓನ್ಲಿ. ಬಟ್ ಇದು ರೀಜನ್ ಟು ರೀಜನ್ ವೇರಿ ಆಗುತ್ತೆ. ಅವರೇಜ್ ಎಲಿವೇಶನ್ ನ ಕನ್ಸಿಡರ್ ಮಾಡಿದಾಗ 400 to 600 ಮೀಟರ್ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅವರೇಜ್ ಅಲ್ಲಿ ತಗೊಂಡಾಗ ಕೆಲವೊಂದು ಸರಿ ಅಬೌವ್ 1000 ಮೀಟರ್ ಕೂಡ ಹೋಗುತ್ತೆ. ದಿಸ್ ಈಸ್ ಬಿಕಾಸ್ ಥ್ರೂ ಔಟ್ ದೇರ್ ಜಿಯೋಲಜಿಕಲ್ ಹಿಸ್ಟ್ರಿ ದೇ ವರ್ ಸಬ್ಜೆಕ್ಟೆಡ್ ಟು ಪ್ರೊಸೆಸ್ ಆಫ್ ವೆದರಿಂಗ್ ಅಂಡ್ ಎರೋಷನ್. ಓನ್ಲಿ ಅ ಫ್ಯೂ ಪೀಕ್ಸ್ ರೀಚ್ ಅನ್ ಎಲಿವೇಶನ್ ಆಫ್ ಅಬೌವ್ 1000 ಮೀಟರ್. ಯಾವ್ದ್ಯಾವ್ದು ಅಂತಂದ್ರೆ ಫಸ್ಟ್ ಬರುವಂತದ್ದು ಮೌಂಟ್ ಗುರುಶಿಖರ್. ಇದು 1722 ಮೀಟರ್ ಇದೆ, ಹೈಯೆಸ್ಟ್ ಪಾಯಿಂಟ್ ಆಫ್ ಅರಾವಳೀಸ್. ಅರಾವಳಿ ರೀಜನ್ ಅಲ್ಲಿ ಅತಿ ದೊಡ್ಡ ಬೆಟ್ಟ ಯಾವುದು ಅಂತಂದ್ರೆ ಮೌಂಟ್ ಗುರುಶಿಖರ್. ನೆಕ್ಸ್ಟ್ ಮೌಂಟ್ ಅಬು 1158 ಮೀಟರ್, ಇಟ್ಸ್ ಪಾರ್ಟ್ ಆಫ್ ಪ್ಲಾಟ್. ಇದು ಕೂಡ ಅರಾವಳಿನಲ್ಲಿ ಬರುವಂತದ್ದು. ಮೌಂಟ್ ಅಬು 1158 ಮೀಟರ್ ಇದೆ. ನೆಕ್ಸ್ಟ್ ಪಾಯಿಂಟ್, ಜಿಯಾಲಜಿಕಲಿ ದೇ ಆರ್ ಮೈನ್ಲಿ ಮೇಡ್ ಅಪ್ ಆಫ್ ಇಗ್ನಿಯಸ್ ಅಂಡ್ ಮೆಟಾಮಾರ್ಫಿಕ್ ರಾಕ್ಸ್. ಸೊ ಮೇನ್ ಆಗಿ ಅರಾವಳಿ ರೇಂಜ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಮೌಂಟೇನ್ಸ್ ಇಗ್ನಿಯಸ್ ಅಂಡ್ ಮೆಟಾಮಾರ್ಫಿಕ್ ರಾಕ್ಸ್ ಇಂದ ಕೂಡಿರ್ತವೆ. ದೇ ಕಂಟೈನ್ ದ ಲಾರ್ಜೆಸ್ಟ್ ಮಾರ್ಬಲ್ ಡೆಪಾಸಿಟ್ಸ್ ಇನ್ ಇಂಡಿಯಾ. ಸೊ ಇದನ್ನ ಒಂದು ಕ್ವಶನ್ ಆಗಿ ನಿಮ್ಗೆ ಕೇಳಬಹುದು. ಲಾರ್ಜೆಸ್ಟ್ ಮಾರ್ಬಲ್ ಡೆಪಾಸಿಟ್ ಇಂಡಿಯಾದಲ್ಲಿ ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂದ್ರೆ ಹರಾವಳಿ ರೇಂಜ್ ಅಲ್ಲಿ ಬರುತ್ತೆ. ರಿವರ್ಸ್ ಲೈಕ್ ಬನಾಸ್, ಲೂನಿ, ಸಬರ್ಮತಿ ಆರ್ ಬಾರ್ನ್ ಇನ್ ಅರಾವಳೀಸ್. ಲೂನಿ ರಿವರ್ ಬಗ್ಗೆ ಹೇಳಿದೆ, ಮರುಭೂಮಿನಲ್ಲಿ ಹರಿತಕ್ಕಂಥ ಏಕೈಕ ರಿವರ್ ಇದು ಲೂನಿ ರಿವರ್. ನೆಕ್ಸ್ಟ್ ಬಾನಾಸ್ ಇಸ್ ಎ ಟ್ರಿಬ್ಯೂಟರಿ ಆಫ್ ಚಂಬಲ್. ಲೂನಿ is ephemeral river which terminates in the Rann of Kutch. ಲೂನಿ ರಿವರ್ ಬಗ್ಗೆ ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಅದರ ಎಕ್ಸ್ಪ್ಲನೇಷನ್ ಬೇಕಂತಂದ್ರೆ ಅಲ್ಲಿ ಡೆಸರ್ಟ್ಸ್ ಎಕ್ಸ್ಪ್ಲೈನ್ ಮಾಡುವಾಗ ನೀವು ತೆಗೆದು ನೋಡಿ. ದೇ ಕಂಟೈನ್ ಸೆವೆರಲ್ ಪಾಸಸ್ ದಟ್ ಕಟ್ ಥ್ರೂ ದೆಮ್, ಎಸ್ಪೆಷಲಿ ಬಿಟ್ವೀನ್ ಉದಯ್ಪುರ್ ಅಂಡ್ ಅಜ್ಮೀರ್ ಲೈಕ್ ಪಿಪ್ಲಿ ಘಾಟ್, ದಿವೈರ್ ಅಂಡ್ ದೆಸುರಿ ಎಕ್ಸೆಟ್ರಾ. ಇದ್ರ ಜೊತೆಗೆ ಇನ್ನೆರಡು ಘಾಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಘೋರಾನ್ ಘಾಟ್ ಅಂತ ಬರುತ್ತೆ ಬಿಟ್ವೀನ್ ಗುರುಶಿಖರ್ ಅಂಡ್ ಮೌಂಟ್ ಅಬು. ಇದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಳದಿ ಘಾಟ್ ಅಂತ ಬರುತ್ತೆ ರಾಜಸಾಮಂಡ್ ಅಂಡ್ ಪಾಲಿ ಡಿಸ್ಟ್ರಿಕ್ಟ್ ನಡುವೆ ಇದಿರುವಂತದ್ದು. ಸೊ ಈ ಹರಾವಳಿ ರೇಂಜ್ ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಸಿಟಿ ಯಾವುದು ಅಂತಂದ್ರೆ ಮೌಂಟ್ ಅಬು ಮತ್ತೆ
ಮೌಂಟ್ ಅಬು ಗಿರಿಧಾಮ ಅಂತ ಇದೆ. ಇಲ್ಲಿ ಜೈನರಿಗೆ ಸೇರಿದಂತ ದಿಲ್ವಾರಾ ಟೆಂಪಲ್ ಇದೆ. ಸೊ ಇದನ್ನ ಕೂಡ ನಿಮ್ಗೆ ಕ್ವಶನ್ ಆಗಿ ಕೇಳಬಹುದು KPSC ನಲ್ಲಿ. ದಿಲ್ವಾರಾ ಟೆಂಪಲ್ ಸಿಚುಯೇಟೆಡ್ ಇನ್ ಅಂತಂದ್ರೆ ಮೌಂಟ್ ಅಬು ಗಿರಿಧಾಮ ಆರ್ ಅರಾವಳಿ ಹಿಲ್ಸ್ ಅಂತ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದು ದೇ ಆಲ್ಸೋ ಕಂಟೈನ್ ಸೆವೆರಲ್ ಲೇಕ್ಸ್. ಇಲ್ಲಿ ಸುಮಾರು ಲೇಕ್ಸ್ ಇದೆ. ಯಾವ್ದಾವ್ದಂದ್ರೆ ಸಾಂಬಾರ್ ಲೇಕ್, ದೇಬಾರ್ ಲೇಕ್ ಮತ್ತೆ ಜೈಸ್ಮಂಡ್ ಲೇಕ್, ಈ ತರ ಹಲವಾರು ಲೇಕ್ ಇದೆ. ಇದು ಕೂಡ ಬರುವಂತದ್ದು ಅರಾವಳಿ ಹಿಲ್ಸ್ ನಲ್ಲಿ. ಇದಿಷ್ಟು ಇಂಪಾರ್ಟೆಂಟ್ ಥಿಂಗು ಅರಾವಳಿ ಹಿಲ್ಸ್ ರಿಲೇಟೆಡ್. ಈಗ ಇನ್ನೊಂದ್ಸರಿ ಕ್ವಿಕ್ ರಿವಿಷನ್ ಮಾಡೋದಿದ್ರೆ ನಾವು ಅರಾವಳಿಗೆ ನಾವು ಲೈನ್ ಆಫ್ ಪೀಕ್ಸ್ ಅಂತ ಕೂಡ ಕರಿತೇವೆ. ಲೋಕಲ್ ಆಗಿ ಅದನ್ನ ಮೇವಾತ್ ಬೆಟ್ಟಗಳು ಅಂತ ಕೂಡ ಕರಿತೇವೆ. ಇದರ ಎಕ್ಸ್ಟೆಂಟ್ ಅರೌಂಡ್ 800 ಕಿಲೋಮೀಟರ್ ಇದೆ. ಜೊತೆಗೆ ಇದು ಯಾವ್ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಂದ್ರೆ ರಾಜಸ್ಥಾನ್, ಹರಿಯಾಣ, ಗುಜರಾತ್, ಪಾಕಿಸ್ತಾನ್, ಪಂಜಾಬ್ ಮತ್ತೆ ಸಿಂಧ್ ಅಲ್ಲಿ ಬರುತ್ತೆ. ಉತ್ತರ ತುದಿ ಯಾವುದು ಅಂದ್ರೆ ಹರಿಯಾಣ, ದಕ್ಷಿಣ ತುದಿ ಪಾಲಂಪುರ್ ಆಫ್ ಗುಜರಾತ್ ಅಲ್ಲಿ ಇದೆ. ಹೈಯೆಸ್ಟ್ ಪೀಕ್ ಮೌಂಟ್ ಅಬು ಅಲ್ಲಿ ಬರ್ತಕ್ಕಂಥ ಮೌಂಟ್ ಗುರುಶಿಖರ್. ನೆಕ್ಸ್ಟ್ ಇಲ್ಲಿ ದಿಲ್ವಾರಾ ಟೆಂಪಲ್ ಕೂಡ ಇಲ್ಲೇ ಬರುತ್ತೆ. ಗೋರಾನ್ ಘಾಟ್ ಬರುತ್ತೆ, ಹಳದಿ ಘಾಟ್ ಬರುತ್ತೆ. ಇಂಪಾರ್ಟೆಂಟ್ ಸಿಟಿ ಮೌಂಟ್ ಅಬು. ಇದಿಷ್ಟು ಕೀ ಪಾಯಿಂಟ್ಸ್ ಆಫ್ ಅರಾವಳಿ ರೇಂಜ್. ಸೊ ಇಲ್ಲಿಗೆ ಅರಾವಳಿ ರೇಂಜ್ ಎಕ್ಸ್ಪ್ಲನೇಷನ್ ಮುಗಿಯುತ್ತೆ. ನೆಕ್ಸ್ಟ್ ನಾವು ಸತ್ಪುರಾ ಹಿಲ್ಸ್, ವಿಂಧ್ಯ ಹಿಲ್ಸ್ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೆಕೆಂಡ್ ಒನ್ ವಿಂಧ್ಯ ರೇಂಜ್. ದೀಸ್ ಆರ್ ನಾನ್ ಟೆಕ್ಟಾನಿಕ್ ಮೌಂಟೇನ್ಸ್. ಸೊ ಅರಾವಳಿ ಹೇಳುವಾಗ ನಾನು ನಿಮ್ಗೆ ಅದು ಟೆಕ್ಟಾನಿಕ್ ಮೌಂಟೇನ್ಸ್ ಅಂತ ಹೇಳಿದ್ದೆ, ಇದನ್ನ ನಾನ್ ಟೆಕ್ಟಾನಿಕ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನಿಮ್ಗೆ ಟೆಕ್ಟಾನಿಕ್ ಅಂದ್ರೆ ಏನು, ನಾನ್ ಟೆಕ್ಟಾನಿಕ್ ಅಂದ್ರೆ ಏನು ಅಂತ ಕನ್ಫ್ಯೂಷನ್ ಆಗ್ಬೋದು. ಈಗ ಟೆಕ್ಟಾನಿಕ್ ಲ್ಯಾಂಡ್ ಫಾರ್ಮ್ ಬಗ್ಗೆ ಹೇಳ್ತೀನಿ ಕೇಳಿ. They are produced chiefly by uplift or subsidence of Earth's crust or by upward magnetic movements. ಅಂದ್ರೆ Earth's crust ನ upward or downward magnetic movements ಏನಿರುತ್ತೆ ಇದರಿಂದ ಆಗುವಂತ ಲ್ಯಾಂಡ್ ಫಾರ್ಮ್ ಅನ್ನು ನಾವು ಟೆಕ್ಟಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೇವೆ. ಇದರಲ್ಲಿ ಮೌಂಟೇನ್ಸ್ ಆದ್ರೂ ಬರುತ್ತೆ, ಪ್ಲಾಟೂಸ್ ಆದ್ರೂ ಬರುತ್ತೆ, ಅವರ ರಿಫ್ಟ್ ವ್ಯಾಲೀಸ್ ಆದ್ರೂ ಬರುತ್ತೆ. ಸೊ ಆ ತರದ ಟೈಪ್ ಅಲ್ಲಿ ಬರುವಂತದ್ದು ಟೆಕ್ಟಾನಿಕ್ ಮೌಂಟೇನ್ಸ್ ಅಂಡರಲ್ಲಿ ಬರುವಂತದ್ದು ಅರಾವಳಿ ರೇಂಜ್. ಬಟ್ ವಿಂಧ್ಯಾಸ್ ರೇಂಜ್ ಬಂದು ನಾನ್ ಟೆಕ್ಟಾನಿಕ್ ಮೌಂಟೇನ್ಸ್. They were formed not because of plate collision but because of downward faulting of the Narmada Rift Valley. ಇದು ನರ್ಮದಾ ರಿಫ್ಟ್ ವ್ಯಾಲಿ ಏನಿದೆ ಇದು ಡೌನ್ವರ್ಡ್ ಫಾಲ್ಟ್ ಆಗುತ್ತೆ, ಅದರಿಂದ ಫಾರ್ಮ್ ಆಗುವಂತದ್ದು ವಿಂಧ್ಯ ರೇಂಜಸ್. ದೇ ಎಕ್ಸ್ಟೆಂಡ್ ಫಾರ್ 1200 ಕಿಲೋಮೀಟರ್ ಫ್ರಮ್ ಭರೂಚ್ ಇನ್ ಗುಜರಾತ್ ಟು ಸಾಸಾರಾಮ್ ಇನ್ ಬಿಹಾರ್. ಜಿಯೋಲಾಜಿಕಲಿ ದೇ ವರ್ ಯಂಗರ್ ದ್ಯಾನ್ ಅರಾವಳೀಸ್ ಅಂಡ್ ಸತ್ಪುರಾ ಹಿಲ್ಸ್. ಈಗ ಅರಾವಳಿ, ವಿಂಧ್ಯ, ಸತ್ಪುರಾ ಮೂರು ಇಂಪಾರ್ಟೆಂಟ್ ಹಿಲ್ ರೇಂಜಸ್ ಇದು. ಇದರಲ್ಲಿ ಯಂಗರ್ ಯಾವುದು ಅಂತಂದ್ರೆ ವಿಂಧ್ಯ ರೇಂಜ್. ಇದರ ಅವರೇಜ್ ಹೈಟ್ ರೇಂಜ್ ಬಂದು 300 to 650 ಮೀಟರ್ಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ವಿಂಧ್ಯ ರೇಂಜ್ಗೆ ಲೋಕಲ್ ನೇಮ್ಸ್ ಏನೇನಿದೆ ಅಂತಂದ್ರೆ ಪನ್ನಾ, ಕೈಮೂರ್ ಅಂಡ್ ರೇವಾ ಅಂತ ಕರಿತೇವೆ. ದೇ ರೈಸ್ ಫ್ರಮ್ ದ ನರ್ಮದಾ ರಿಫ್ಟ್ ವ್ಯಾಲಿ ಇನ್ ದ ಫಾರ್ಮ್ ಆಫ್ ಸ್ಟೀಪ್ ಶಾರ್ಪ್ ಸ್ಲೋಪ್ಸ್ ಕಾಲ್ಡ್ ಆಸ್ ಎಸ್ಕಾರ್ಪ್ಮೆಂಟ್ಸ್. ಇದು ನರ್ಮದಾ ರಿಫ್ಟ್ ವ್ಯಾಲಿ ಏನಿದೆ ಅಲ್ಲಿಂದ ಸ್ಟೀಪ್ ಆಗಿ ರೈಸ್ ಆಗುತ್ತೆ, ನಂತರ ಶಾರ್ಪ್ ಸ್ಲೋಪ್ಸ್ ಬರುತ್ತೆ. ಇದನ್ನ ಎಸ್ಕಾರ್ಪ್ಮೆಂಟ್ಸ್ ಅಂತೀವಿ. ಈ ಎಸ್ಕಾರ್ಪ್ಮೆಂಟ್ಸ್ ಎಲ್ಲಿ ವೆಲ್ ಡೆವಲಪ್ ಆಗಿದೆ ಅಂದ್ರೆ ನೀಟಾಗಿ ಫಾರ್ಮ್ ಆಗಿದೆ ಅಂದ್ರೆ ಕೈಮೂರ್ ಮತ್ತೆ ಪನ್ನಾ ರೀಜನ್ಸ್ ಅಲ್ಲಿ. ಈ ವಿಂಧ್ಯ ರೇಂಜ್ ಏನಿದೆ ಇದು ನ್ಯಾಚುರಲ್ ವಾಟರ್ ಶೆಡ್ ಆಗಿ ಆಕ್ಟ್ ಮಾಡುತ್ತೆ. ಮತ್ತೆ ಈ ವಿಂಧ್ಯ ರೇಂಜ್ ಕ್ವಶನ್ ಈಗೂ ಕೇಳ್ತಾರೆ, ಯಾವುದು ನಾರ್ತ್ ಅಂಡ್ ಸೌತ್ ಇಂಡಿಯಾವನ್ನ ಡಿವೈಡ್ ಮಾಡುತ್ತೆ ಅಂದ್ರೆ ವಿಂಧ್ಯ ಹಿಲ್ಸ್ ಡಿವೈಡ್ ಮಾಡುತ್ತೆ. ಈ ಕೈಮೂರ್ ಮತ್ತೆ ಪನ್ನಾ ರೀಜನ್ಸ್ ಏನಿದೆ ಆಕ್ಟ್ಸ್ ಆಸ್ ನ್ಯಾಚುರಲ್ ವಾಟರ್ ಶೆಡ್ ಬಿಟ್ವೀನ್ ನಾರ್ತ್ ಅಂಡ್ ಸೌತ್ ಇಂಡಿಯಾ. ಮತ್ತೆ ವಿಂಧ್ಯಾದಲ್ಲಿ ಯಾವ್ದು ಹೈಯೆಸ್ಟ್ ಪೀಕ್ ಅಂತಂದ್ರೆ ಅಮರ್ಕಂಟಕ್ ಹೈಯೆಸ್ಟ್ ಪೀಕ್. ಮತ್ತೆ ಇಲ್ಲಿ ಸುಮಾರು ರಿವರ್ಸ್ ಹರಿಯುತ್ತೆ. ಪಾಲಿಸಿನ್, ಬೇಟ್ವಾ, ಪರ್ವಾತಿ, ಕೆನ್, ಸನ್ ಮತ್ತೆ ತಮಾಸಾ ರಿವರ್ಸ್ ಇಲ್ಲಿ ಹರಿತವೆ. ಇದಿಷ್ಟು ವಿಂಧ್ಯ ಹಿಲ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್. ಈಗ ಕ್ವಿಕ್ ಪಾಯಿಂಟ್ ರಿವಿಷನ್ ನೋಡೋದಿದ್ರೆ ಫಸ್ಟ್ ವಿಂಧ್ಯ ಹಿಲ್ಸ್ ಭಾರತದ ಪಶ್ಚಿಮ ಕೇಂದ್ರಗಳಲ್ಲಿ ಬರ್ತವೆ. ಜೊತೆಗೆ ಇದು ಇಂಡಿಯಾವನ್ನ ನಾರ್ತ್ ಅಂಡ್ ಸೌತ್ ಆಗಿ ಡಿವೈಡ್ ಮಾಡುತ್ತೆ. ದ ಸ್ಟಾರ್ಟ್ಸ್ ಫ್ರಮ್ ಗುಜರಾತ್, ಹಾಗೆ ಗುಜರಾತ್ ಇಂದ ರಾಜಸ್ಥಾನ ಕಂಟಿನ್ಯೂ ಆಗುತ್ತೆ ಅಪ್ ಟು ಮಧ್ಯಪ್ರದೇಶ್ ಇದು ಬರುತ್ತೆ. ನೆಕ್ಸ್ಟ್ ರಿವರ್ಸ್ ಹೇಳಿದೀನಿ ಇವಾಗ, ಬೇಟ್ವಾ, ಕೆನ್ ಮತ್ತೆ ಸನ್ ವೆರಿ ಇಂಪಾರ್ಟೆಂಟ್ ರಿವರ್ಸ್. ಹೈಯೆಸ್ಟ್ ಪೀಕ್ ಬಂದು ಅಮರ್ಕಂಟಕ್. ನೆಕ್ಸ್ಟ್ ಥರ್ಡ್ ಒನ್ ಬಂದು ಸತ್ಪುರಾ ರೇಂಜ್. ಸತ್ಪುರಾ ರೇಂಜ್ ಇಸ್ ಎ ಕಾಂಬಿನೇಷನ್ ಆಫ್ ಸತ್ಪುರಾ, ಮಹಾದೇವ್ ಅಂಡ್ ಮೈಕಾಲಾ ಹಿಲ್ಸ್. ಇದು ಮೂರು ಪ್ರದೇಶಗಳ ಕಾಂಬಿನೇಷನ್ ಸತ್ಪುರಾ ರೇಂಜ್. ಸತ್ಪುರಾ ಹಿಲ್ಸ್ ಆರ್ ಟೆಕ್ಟಾನಿಕ್ ಮೌಂಟೇನ್ಸ್. ಇದು ಕೂಡ ಅರಾವಳಿಯ ತರ ಟೆಕ್ಟಾನಿಕ್ ಮೌಂಟೇನ್, ಫಾರ್ಮ್ಡ್ ಅಬೌಟ್ 1.6 billion years ago as a result of folding and structural uplift. ಸೊ ಇದು ಫೋಲ್ಡಿಂಗ್ ಮತ್ತೆ ಸ್ಟ್ರಕ್ಚರಲ್ ಅಪ್ಲಿಫ್ಟ್ ಇರೋದ್ರಿಂದ ಇದನ್ನ ನಾವು ಟೆಕ್ಟಾನಿಕ್ ಮೌಂಟೇನ್ ಅಂತ ಕನ್ಸಿಡರ್ ಮಾಡ್ತೇವೆ. ದೇ ರನ್ ಫಾರ್ ಅ ಡಿಸ್ಟೆನ್ಸ್ ಆಫ್ ಅಬೌಟ್ 900 ಕಿಲೋಮೀಟರ್. Mahadio Hills lies to the east of Satpura Hills. Pachmarhi is the highest point of Satpura range. But ಇಲ್ಲಿ highest peak ಯಾವುದು ಅಂತಂದ್ರೆ ದುಪ್ಗರ್. ಇದರ ಎಲಿವೇಶನ್ ಬಂದು 1350 ಮೀಟರ್. ಸೊ ಈ ಸತ್ಪುರ ಬಂದ್ಬಿಟ್ಟು ಪೂರ್ವ ಗುಜರಾತ್ ಇಂದ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಛತ್ತೀಸ್ಗಢ ತನಕ ರೀಚ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ರಿವರ್ಸ್ ಬರುತ್ತೆ, ನರ್ಮದಾ ಮತ್ತೆ ತಾಪ್ತಿ ಎನ್ನುವಂಥದ್ದು ಇಂಪಾರ್ಟೆಂಟ್ ರಿವರ್ಸ್. ಮತ್ತೆ ಈ ಸತ್ಪುರ ರೇಂಜ್ ನಲ್ಲಿ ಯಾವ್ದು ಹೈಯೆಸ್ಟ್ ಪೀಕ್ ಅಂದ್ರೆ
ದುಪ್ಗರ್ ಇದರ ಎಲಿವೇಶನ್ ಬಂದ್ರು 1350. ಈ ಪ್ಲೇಸ್ ಅನ್ನ ಸೂರ್ಯ ಮುಳುಗುವ ಸ್ಥಳ ಅಂತ ಕೂಡ ನಾವು ಕರೀತೇವೆ. ನೆಕ್ಸ್ಟ್ ಮೈಕಾಳ ಹಿಲ್ಸ್ ಲೈಸ್ ಟು ದ ಈಸ್ಟ್ ಆಫ್ ಮಹಾಡಿಯೋ ಹಿಲ್ಸ್. ಈಗ ಸತ್ಪುರ ಫಸ್ಟ್ ಬರುತ್ತೆ, ಅದರ ಈಸ್ಟಿಗೆ ಬರುವಂತದ್ದು ಮಹಾಡಿಯೋ ಹಿಲ್ಸ್, ಅದಾದ್ಮೇಲೆ ಅದರ ಈಸ್ಟಿಗೆ ಬರುವಂತದ್ದು ಮೈಕಾಳ ಹಿಲ್ಸ್. ಅಮರಕಂಟಕ್ ಪ್ಲಾಟೋ ಇಸ್ ಅ ಪಾರ್ಟ್ ಆಫ್ ಮೈಕಾಳ ಹಿಲ್ಸ್. It's about 1127 meter. The plateau has the drainage systems of Narmada and Son. Hence, it has drainage into the Bay of Bengal as well as Arabian Sea. These are mostly situated in the states of Madhya Pradesh and Chhattisgarh. These hills are rich in bauxite due to presence of Gondwana rocks. Next, Daundar waterfalls over Narmada is situated in Madhya Pradesh. ಈಗ ನಾನು ಹೇಳಿದೆ ನಿಮಗೆ ಲಾಸ್ಟ್ ಸ್ಲೈಡ್ ನಲ್ಲೇನೆ ಎಲ್ಲೆಲ್ಲಿ ಬರುತ್ತಿದ್ದು ಅಂತ. ಸತ್ಪುರ ಬಗ್ಗೆ ಒಂದು ಕ್ವಿಕ್ ರಿವಿಷನ್ ಅನ್ನು ನೋಡೋದಿದ್ರೆ ನಾವು ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಪೂರ್ವ ಗುಜರಾತ್ ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಛತ್ತೀಸ್ಗಢ ತನಕ ಬರುತ್ತೆ. ನರ್ಮದಾ ಅಂಡ್ ತಾಪ್ತಿ ವೆರಿ ಇಂಪಾರ್ಟೆಂಟ್ ರಿವರ್ಸ್. ಹೈಯೆಸ್ಟ್ ಪೀಕ್ ಬಂದು ದುರ್ಗಾರ್ 1350 ಮೀಟರ್ ಎಲಿವೇಶನ್ ಇರುತ್ತೆ. ಇದ್ರ ಜೊತೆಗೆ ದೌಂದಾರ್ ವಾಟರ್ ಫಾಲ್ಸ್ ನರ್ಮದಾ ರಿವರ್ ಮೇಲೆ, ಅದು ಮಧ್ಯಪ್ರದೇಶಲ್ಲಿ ಇರತಕ್ಕಂಥದ್ದು. ನೆಕ್ಸ್ಟ್ ಮೈಕಾಳ ಹಿಲ್ಸ್ ಮತ್ತೆ ಮಹಾಡಿಯೋ ಹಿಲ್ಸ್ ಇದೆರಡು ಈಸ್ಟ್ ಬರುತ್ತೆ, ಅಂದ್ರೆ ಸತ್ಪುರ ಈಸ್ಟಿಗೆ ಮಹಾಡಿಯೋ ಹಿಲ್ಸ್ ಬರುತ್ತೆ, ಮಹಾಡಿಯೋ ಹಿಲ್ಸ್ ಈಸ್ಟಿಗೆ ಮೈಕಾಳ ಹಿಲ್ಸ್ ಬರುತ್ತೆ. ಇದಿಷ್ಟು ಸತ್ಪುರ ಹಿಲ್ಸ್ ಬಗೆಗಿನ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬರುವಂತದ್ದು ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್. ಈಗ ಮೊದಲಿಗೆ ನಾವು ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಗೆ ಕ್ಲಾಸ್ 2 ಇಂಡಿಯಾ ಫಿಸಿಕಲ್ ಆಸ್ಪೆಕ್ಟ್ ನಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಇಂಡಿಯಾದಲ್ಲಿ ಡಿವಿಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಹಿಮಾಲಯಾಸ್ ಬರುತ್ತೆ, ಪೆನಿನ್ಸುಲಾರ್ ಪ್ಲಾಟೋ ಬರುತ್ತೆ, ಮತ್ತೆ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಬರುತ್ತೆ, ಇಂಡಿಯನ್ ಡೆಸರ್ಟ್ ಬರುತ್ತೆ. ಅದಾದ್ಮೇಲೆ ಬರುವಂತದ್ದೇ ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್. ಇದಾದ್ಮೇಲೆ ಬರುವಂತದ್ದು ಐಲ್ಯಾಂಡ್ಸ್. ಸೊ ಈಗ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮ್ಗೆ. ಇವಾಗ ನಾನು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇನೆ. ಈ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ ವೆಸ್ಟರ್ನ್ ಘಾಟ್ಸ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ. ಸೊ ಇಲ್ಲಿ ಗ್ರೀನ್ ರೀಜನ್ ಏನಿದೆ, ಇಲ್ಲಿಂದ ಈ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು, ಈ ಗ್ರೀನ್ ಅಲ್ಲಿ ಏನ್ ಮಾರ್ಕ್ ಮಾಡಿದ್ದಾರೆ ಇದಿಷ್ಟು ಪಶ್ಚಿಮ ಘಟ್ಟ ಅಂದ್ರೆ ವೆಸ್ಟರ್ನ್ ಘಾಟ್ಸ್. ಓವರ್ ಆಲ್ ಇಂಡಿಯನ್ ಮ್ಯಾಪ್ ನೋಡಿದಾಗ ಈ ತರ ಕಾಣುತ್ತೆ. ಸೌತ್ ಏಷ್ಯಾ ಮ್ಯಾಪ್ ತಗೊಂಡಾಗ ಈ ರೀಜನ್ ಎಲ್ಲಾ ಕಂಟ್ರೀಸ್ ಇನ್ಕ್ಲೂಡ್ ಆಗುತ್ತೆ, ನಮ್ಮ ನೈಬರ್ ಕಂಟ್ರೀಸ್. ಬಟ್ ನಾವಿಲ್ಲಿ ಇದನ್ನ ಇನ್ನ ಡಿಟೇಲ್ ಆಗಿ ನೋಡ್ಬೇಕು, ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಈ ಮ್ಯಾಪ್ ಅನ್ನ ನೋಡಿ ನೀವು. ಇಲ್ಲಿ ಗುಜರಾತ್ ಸ್ಟೇಟ್ ಕಾಣಿಸ್ತಾ ಇದೆ, ಮಹಾರಾಷ್ಟ್ರ ಕಾಣಿಸ್ತಾ ಇದೆ, ಗೋವಾ, ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ಇಷ್ಟಕ್ಕೆ ಸ್ಪ್ರೆಡ್ ಆಗಿದೆ. ಪಶ್ಚಿಮ ಘಟ್ಟಗಳು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ದೇ ಎಕ್ಸ್ಟೆಂಡ್ ಬಿಟ್ವೀನ್ ದಿಯು ಐಸ್ಲ್ಯಾಂಡ್ ನಿಯರ್ ಗುಜರಾತ್ ಟು ಕನ್ಯಾಕುಮಾರಿ ಇನ್ ದ ಸೌತ್. ಗುಜರಾತ್ ಇಂದ ಸ್ಟಾರ್ಟ್ ಆಗಿ ತಮಿಳುನಾಡಿನ ಕನ್ಯಾಕುಮಾರಿ ತನಕ ಇದು ಎಕ್ಸ್ಟೆಂಡ್ ಆಗಿದೆ. ದೇ ಫಾರ್ಮ್ ದ ವೆಸ್ಟರ್ನ್ ಎಡ್ಜ್ ಆಫ್ ದ ಡೆಕ್ಕನ್ ಪ್ಲಾಟೋ. ಸೊ ನಿಮ್ಗೆ ಡೆಕ್ಕನ್ ಪ್ಲಾಟೋ ಎಲ್ಲಿದೆ ಗೊತ್ತು. ಸೊ ಈ ವೆಸ್ಟರ್ನ್ ಘಾಟ್ಸ್ ಆದ್ಮೇಲೆ ಇಮಿಡಿಯೇಟ್ ಇಲ್ಲಿ ಬರ್ತಕ್ಕಂಥದ್ದೆಲ್ಲ ಡೆಕ್ಕನ್ ಪ್ಲಾಟೋ. ಈ ಡೆಕ್ಕನ್ ಪ್ಲಾಟೋಗೆ ವೆಸ್ಟರ್ನ್ ಎಡ್ಜ್ ಅನ್ನ ಕೊಡುತ್ತೆ, ಈಸ್ಟರ್ನ್ ಎಡ್ಜ್ ಅನ್ನ ಈಸ್ಟರ್ನ್ ಘಾಟ್ಸ್ ಕೊಡುತ್ತೆ. They appear to be rising abruptly from the west coast plains to an altitude of 1 kilometer from the mean sea level. So ಈಗ ಇದು ಕೋಸ್ಟಲ್ ಏರಿಯಾ. ನಿಮ್ಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಈ ವೈಟ್ ಪ್ಯಾಚಸ್ ಇದೆಲ್ಲ ಹೈಲ್ಯಾಂಡ್ಸ್ ಬರುತ್ತೆ. ಇಲ್ಲಿಂದ ಇದು ಅಬ್ರಪ್ಟ್ ಆಗಿ ರೈಸ್ ಆಗೋ ತರ ನಿಮ್ಗೆ ಕಾಣಿಸುತ್ತೆ. ಆಕ್ಚುಲ್ ಆಗಿ ಆ ಫಾರ್ಮೇಶನ್ ನಂಗಿದೆ ಎಷ್ಟು ಅಂತಂದ್ರೆ 1 ಕಿಲೋಮೀಟರ್ ಫ್ರಮ್ ಮೀನ್ ಸಿ ಲೆವೆಲ್, ಅಂದ್ರೆ 1000 ಮೀಟರ್ ಫ್ರಮ್ ಮೀನ್ ಸಿ ಲೆವೆಲ್. ಸೊ ಇದಿಷ್ಟು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಇಂಟ್ರೊಡಕ್ಷನ್. ಇವಾಗ ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಈ ವೆಸ್ಟರ್ನ್ ಘಾಟ್ಸ್ ಏನಿದೆ ಇದರ ಸ್ಲೋಪ್ ಟುವರ್ಡ್ಸ್ ದೇರ್ ಈಸ್ಟರ್ನ್ ಎಡ್ಜ್ ಇರುತ್ತೆ. ದೇ ಹ್ಯಾವ್ ಎ ಜೆಂಟಲ್ ಸ್ಲೋಪ್ ಟುವರ್ಡ್ಸ್ ದೇರ್ ಈಸ್ಟರ್ನ್ ಎಡ್ಜ್ ಫ್ರಮ್ ದ ಡೆಕ್ಕನ್ ಪ್ಲಾಟೋ ಅಂಡ್ ಡೋಂಟ್ ಅಪಿಯರ್ ಟು ಬಿ ಟಾಲ್ ರೇಂಜ್ ಆಫ್ ಹಿಲ್ಸ್. They were formed due to faulting along the western edge of a Deccan Plateau during the collision of Indian plate with Eurasian plate. So ಇದನ್ನ ಕೂಡ KPSC ನಲ್ಲಿ ಒಂದ್ಸರಿ ಕ್ವಶನ್ ಬಂದಿದೆ, ಯಾವ್ಯಾವ ಪ್ಲೇಟ್ ಕೊಲಿಷನ್ ಇಂದ ವೆಸ್ಟರ್ನ್ ಘಾಟ್ಸ್ ಬಂತು ಅಂತ. So they formed during the collision of Indian plate with the Eurasian plate. This led to the submergence of western coast as well as an abrupt escarpment of a western ghats along the plateau's western edge. ಈಗ ನಾನು ನಿಮಗೆ ಕೋಸ್ಟಲ್ ಪ್ಲೇನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳಿದ್ದೆ. ವೆಸ್ಟರ್ನ್ ಕೋಸ್ಟ್ ಮತ್ತೆ ಈಸ್ಟರ್ನ್ ಕೋಸ್ಟ್ ತಗೊಂಡ್ರೆ ಈಸ್ಟರ್ನ್ ಕೋಸ್ಟ್ ತುಂಬಾ ರೈಸಿಂಗ್ ಆಗಿದೆ, ವೆಸ್ಟರ್ನ್ ಕೋಸ್ಟ್ ಮುಳುಗಡೆ ಆಗೋ ತರ ಇದೆ. ರೀಸನ್ ಏನು ಅಂತಂದ್ರೆ ಇಂಡಿಯನ್ ಪ್ಲೇಟ್ ಮತ್ತೆ ಯುರೇಷಿಯನ್ ಪ್ಲೇಟ್ ಕೊಲಿಷನ್ ಆದಾಗ ಇದು ಸಬ್ಮರ್ಜ್ ಆಗುತ್ತೆ ವೆಸ್ಟರ್ನ್ ಕೋಸ್ಟ್. ಆದ್ರಿಂದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಸ್ವಲ್ಪ ಎಲಿವೇಶನ್ ಜಾಸ್ತಿ ಇದೆ. ಈಗ ನೆಕ್ಸ್ಟ್ ನಾವು ವೆಸ್ಟರ್ನ್ ಘಾಟ್ಸ್ ಅನ್ನ ಹಾಗೆ ಸ್ಟಡಿ ಮಾಡ್ಬೋದು. ಬಟ್ ನಾವು ಇಲ್ಲಿ 3 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಒಂದು ನಾರ್ದರ್ನ್ ಸೆಕ್ಷನ್, ಮಿಡಲ್ ಸೆಕ್ಷನ್ ಮತ್ತೆ ಸದರ್ನ್ ಸೆಕ್ಷನ್ ಅಂತ. ಇದರಲ್ಲಿ ಆಯಾ ಡಿವಿಷನ್ ಮಾಡಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇವೆ ನಿಮ್ಗೆ ಹೇಗೆ ಬರುತ್ತೆ ಅಂತ. ಈಗ ಫಸ್ಟ್ ನಾರ್ದರ್ನ್ ಸೆಕ್ಷನ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ.
ಈಗ ಮೊದಲಿಗೆ ನಾರ್ದರ್ನ್ ಸೆಕ್ಷನ್. ದ ವೆಸ್ಟರ್ನ್ ಘಾಟ್ಸ್ ಆಫ್ ದಿಸ್ ಸೆಕ್ಷನ್ ಇಸ್ ಆಲ್ಸೋ ನೋನ್ ಆಸ್ ಸಹ್ಯಾದ್ರೀಸ್. ದೇ ಆರ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ. ಒಂದು ನೋಟ್ ಪಾಯಿಂಟ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಈ ವೆಸ್ಟರ್ನ್ ಘಾಟ್ಸ್ ಅನ್ನು ನಾವು ಡಿಫ್ರೆಂಟ್ ನೇಮ್ಸ್ ಇಂದ ಕರಿತೇವೆ. ಮಹಾರಾಷ್ಟ್ರ ಅಂಡ್ ಕರ್ನಾಟಕದಲ್ಲಿ ಸಹ್ಯಾದ್ರಿ ಪರ್ವತಗಳು ಅಂತೀವಿ, ಕೇರಳದಲ್ಲಿ ಸಹಾಯಂ ಅಂತ ಕರಿತೇವೆ, ತಮಿಳುನಾಡಿನಲ್ಲಿ ನೀಲಗಿರಿ ಹಿಲ್ಸ್ ಅಂತ ಕರಿತೇವೆ. ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಈಗ ನಾರ್ದರ್ನ್ ಸೆಕ್ಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ, ದೇ ಆರ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸಹ್ಯಾದ್ರೀಸ್. The average elevation of Sahyadris is 1200 meter above mean sea level. So ಇದರ elevation ನಾವು mean sea level ಇಂದ ಕನ್ಸಿಡರ್ ಮಾಡಿದ್ರೆ 1200 meter ಇದೆ. Sahyadris are made up of volcanic igneous rocks, means example basalt. Hence they are geologically younger than the rocks in the other section of Western Ghats. So compared to other two regions, northern section younger ಆಗಿದೆ. ಏನಕ್ಕೆ ರೀಸನ್? They are made up of basalt ಅಂದ್ರೆ volcanic igneous rocks. ಎಕ್ಸಾಂಪಲ್ ಅದು. Mahabaleshwar plateau is the highest region in the Sahyadris. River Krishna ಕೂಡ ಇಲ್ಲೇ ಒರಿಜಿನ್ ಆಗುತ್ತೆ. ಈ ನಾರ್ದರ್ನ್ ಸೆಕ್ಷನ್ ಆರ್ ಸಹ್ಯಾದ್ರಿನಲ್ಲಿ ಹೈಯೆಸ್ಟ್ ರೀಜನ್ ಯಾವುದು ಅಂತಂದ್ರೆ ಮಹಾಬಲೇಶ್ವರ ಪ್ಲಾಟೋ. ನೆಕ್ಸ್ಟ್ ಇಂಪಾರ್ಟೆಂಟ್ ಪೀಕ್ಸ್ ಯಾವುದು ನಾರ್ದರ್ನ್ ಸೆಕ್ಷನ್ ಅಲ್ಲಿ ಅಂತಂದ್ರೆ, ಕಲಾಸುಬೈ ಪೀಕ್, ಇದು 1646 ಮೀಟರ್ ಎಲಿವೇಶನ್ ಇದೆ. ಇದು ಟಾಲೆಸ್ಟ್ ಪೀಕ್ ಇನ್ ಸಹ್ಯಾದ್ರಿ. ಇದಾದ್ಮೇಲೆ ಸಾಲ್ಹೇರ್ ಪೀಕ್ ಬರುತ್ತೆ, 1560 ಮೀಟರ್ ಬರುತ್ತೆ ಇದರ ಎಲಿವೇಶನ್. ನೆಕ್ಸ್ಟ್ ಹರಿಶ್ಚಂದ್ರಗರ್ ಪೀಕ್ ಬರುತ್ತೆ, 1400 ಮೀಟರ್ ಬರುತ್ತೆ ಎಲಿವೇಶನ್. ಸೊ ಇಲ್ಲಿ ಸಹ್ಯಾದ್ರಿನಲ್ಲಿ ಹೈಯೆಸ್ಟ್ ಪೀಕ್ ಯಾವುದು ಅಂದ್ರೆ ಕಲಾಸುಬೈ ಪೀಕ್, ಲೊಕೇಟೆಡ್ ಇನ್ ಮಹಾರಾಷ್ಟ್ರ. Sahyadris give rise to more number of large rivers relatively than any other section of Ghats. Hence they form the most important watershed of the South India. ಸೊ ಸಹ್ಯಾದ್ರಿ ರೀಜನ್ ಅಲ್ಲೇನೆ ಅತಿ ಹೆಚ್ಚು ನದಿಗಳು ಉಗಮ ಆಗುವಂಥದ್ದು. ಆದ್ರಿಂದ ಈ ಎರಡು ಸೆಕ್ಷನ್ ಇದೆ, ಮಿಡಲ್ ಮತ್ತೆ ಸದರ್ನ್ ಸೆಕ್ಷನ್, ಅದೆರಡಕ್ಕೂ ಕಂಪೇರ್ ಮಾಡಿದ್ರೆ ವಾಟರ್ ಶೆಡ್ ನ ಪ್ರೊವೈಡ್ ಮಾಡೋದ್ರಲ್ಲಿ ಸಹ್ಯಾದ್ರಿಯ ಪಾತ್ರ ತುಂಬಾ ಇದೆ. ಆದ್ರಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಸಸ್ ಆಫ್ ದಿಸ್ ಸೆಕ್ಷನ್ಸ್ ಯಾವ್ದಾವ್ದಿದೆ ಅಂತಂದ್ರೆ, ತಾಲ್ ಘಾಟ್ ಬರುತ್ತೆ, ಇದು ಮುಂಬೈ ಮತ್ತೆ ನಾಸಿಕ್ ಅನ್ನ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಭೋರ್ ಘಾಟ್ ಬರುತ್ತೆ, ಇದು ಮುಂಬೈ ಮತ್ತೆ ಪುಣೆಯನ್ನ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಇನ್ನೊಂದು ನೋಟ್ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಬೇಕು, ನೀವು ಬರ್ಕೊಳ್ಳಿ. ಈಗ ಘಾಟ್ಸ್ ಬಗ್ಗೆ ನಾವೆಲ್ಲೂ ಮೆನ್ಷನ್ ಮಾಡಿಲ್ಲ, ಅದನ್ನ ನನಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಂದ್ರೆ ಒಂದು ಟೇಬಲ್ ಫಾರ್ಮ್ ಅಲ್ಲಿ ಇದನ್ನ ಬರ್ಕೊಳ್ಳಿ. ತಾಲ್ ಘಾಟ್ ಏನಿದೆ ಇದು ಮುಂಬೈ ಮತ್ತೆ ನಾಸಿಕ್ ಅನ್ನ ಕನೆಕ್ಟ್ ಮಾಡುತ್ತೆ. ಮುಂಬೈ ಟು ನಾಸಿಕ್ ತಾಲ್ ಘಾಟ್ ಆಗುತ್ತೆ. ನೆಕ್ಸ್ಟ್ ಬೋರ್ ಘಾಟ್ ಏನಿದೆ ಇದು ಮುಂಬೈ ಟು ಪುಣೆ ಇದನ್ನ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬರುವಂತದ್ದು ಪಾಲ್ ಘಾಟ್, ಇದು ಟ್ರಿವಾಂಡ್ರಮ್ ಟು ಚೆನ್ನೈನ ಕನೆಕ್ಟ್ ಮಾಡುತ್ತೆ. ಇದಿಷ್ಟು ನ್ಯಾಷನಲ್ ಲೆವೆಲ್ ಅಲ್ಲಿ ಘಾಟ್ಸ್. ಆದ್ರೆ ನಮ್ಮ ಕರ್ನಾಟಕ ಘಾಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ನಮ್ಮ ಕರ್ನಾಟಕದಲ್ಲಿ ನೀವು ಕೇಳಿರ್ತೀರಾ ನೇಮನ್ನ, ಆಗುಂಬೆ ಘಾಟ್, ಚಾರ್ಮುಡಿ ಘಾಟ್, ಶಿರಾಡಿ ಘಾಟ್ ಮತ್ತೆ ಹುಲಿಕಲ್ ಘಾಟ್ ಬಗ್ಗೆ ಕೇಳಿರ್ತೀರಾ. ಇದನ್ನ ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ಇದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಮೊದಲಿಗೆ ಆಗುಂಬೆ ಘಾಟ್, ಇದು ಉಡುಪಿ ಮತ್ತೆ ಶಿವಮೊಗ್ಗವನ್ನ ಸಂಪರ್ಕಿಸುತ್ತೆ, ಅಂದ್ರೆ ಕನೆಕ್ಟ್ ಮಾಡುತ್ತೆ. ಚಾರ್ಮುಡಿ ಘಾಟ್ ಬಂದು ಮಂಗಳೂರು ಮತ್ತೆ ಚಿಕ್ಕಮಗಳೂರನ್ನ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಶಿರಾಡಿ ಘಾಟ್ ಬಂದು ಹಾಸನ, ಸಕಲೇಶ್ಪುರ ಮತ್ತೆ ಮಂಗಳೂರನ್ನ ಕನೆಕ್ಟ್ ಮಾಡುತ್ತೆ. ಹುಲಿಕಲ್ ಘಾಟ್ ಬಂದು ಶಿವಮೊಗ್ಗ ಮತ್ತೆ ಕುಂದಾಪುರವನ್ನ ಕನೆಕ್ಟ್ ಮಾಡುತ್ತೆ. ಇದಿಷ್ಟು ಘಾಟ್ಸ್ ಮತ್ತೆ ಅದು ಕನೆಕ್ಟ್ ಮಾಡುವಂತ ಸಿಟೀಸ್ ಬಗೆಗಿನ ಇನ್ಫಾರ್ಮೇಶನ್. ನೆಕ್ಸ್ಟ್ ಈಗ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಮಿಡಲ್ ಸೆಕ್ಷನ್ ಅನ್ನ ಕನ್ಸಿಡರ್ ಮಾಡೋದಿದ್ರೆ, ದಿಸ್ ಸೆಕ್ಷನ್ ರನ್ಸ್ ಥ್ರೂ ದ ಸ್ಟೇಟ್ಸ್ ಆಫ್ ಕರ್ನಾಟಕ ಅಂಡ್ ಗೋವಾ. ಇಟ್ ಟರ್ಮಿನೇಟ್ಸ್ ಇನ್ ನೀಲ್ಗಿರೀಸ್ ವೇರ್ ಇಟ್ ಜಾಯಿನ್ಸ್ ದ ಈಸ್ಟರ್ನ್ ಘಾಟ್ಸ್. ಈ ನೀಲಗಿರೀಸ್ ಬಗ್ಗೆ ನಾನು ಲೇಟರ್ ಹೇಳ್ತೀನಿ ನಿಮ್ಗೆ. ಈಗ ನಮ್ಮ ಕರ್ನಾಟಕ ಮತ್ತೆ ಗೋವಾದಲ್ಲಿ ಬರುವಂತದನ್ನ ನಾವು ಮಿಡಲ್ ಸೆಕ್ಷನ್ ಅಂತ ತಗೊಂತೀವಿ. ಬಾಬಾ ಬುಡನ್ ಗಿರಿ ನಿಮ್ಗೆ ಗೊತ್ತು. ಬಾಬಾ ಬುಡನ್ ಹಿಲ್ಸ್ ಆಫ್ ಕರ್ನಾಟಕ ಆರ್ ಪಾರ್ಟ್ ಆಫ್ ದಿಸ್ ಸೆಕ್ಷನ್. ದೇ ಆರ್ ಫೇಮಸ್ ಫಾರ್ ದೇರ್ ಕಾಫಿ ಪ್ಲಾಂಟೇಶನ್. ನಿಮಗೆ ಗೊತ್ತು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬಗ್ಗೆ ನೀವು ಕೇಳಿರ್ತೀರಾ, ಮುಳ್ಳಯ್ಯನ ಗಿರಿ, ಬಾಬಾ ಬುಡನ್ ಗಿರಿ, ಇದೆಲ್ಲ ಬರುವಂತದ್ದು ವೆಸ್ಟರ್ನ್ ಘಾಟ್ಸ್ ನಲ್ಲಿ. ಅದರಲ್ಲೂ ಮಿಡಲ್ ಸೆಕ್ಷನ್ ನಲ್ಲಿ ರಿವರ್ ತುಂಗಭದ್ರಾ ಆಸ್ ಒನ್ ಆಫ್ ಇಟ್ಸ್ ಒರಿಜಿನೇಟಿಂಗ್ ಸ್ಟ್ರೀಮ್ಸ್, ಅಂದ್ರೆ ಭದ್ರಾ ಕಮಿಂಗ್ ಫ್ರಮ್ ದೀಸ್ ಹಿಲ್ಸ್. They are made of igneous and metamorphic rocks like granite and gneiss. ಸೊ ಇದಿಷ್ಟು ಮಿಡಲ್ ಸೆಕ್ಷನ್ ಬಗೆಗಿನ ಇನ್ಫಾರ್ಮೇಶನ್. ಬಾಬಾ ಬುಡನ್ ಗಿರಿ ಕೂಡ ಇಲ್ಲಿ ಸಿಚುಯೇಟ್ ಆಗಿದೆ, ಮುಳ್ಳಯ್ಯನ ಗಿರಿ ಕೂಡ ಇಲ್ಲಿ ಸಿಚುಯೇಟ್ ಆಗಿದೆ. ಈಗ ಹೈಯೆಸ್ಟ್ ಪೀಕ್ಸ್ ಯಾವ್ದು ಬರುತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ಬಂದು ಮುಳ್ಳಯ್ಯನಗಿರಿ. ಈಗ ಮಿಡಲ್ ಸೆಕ್ಷನ್ ಅಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಇದೆ ಇಲ್ಲಿ, ಅದನ್ನ ನೋಡೋಣ. ದೇ ಹ್ಯಾವ್ ಡೆನ್ಸ್ ಫಾರೆಸ್ಟ್ ಅಂಡ್ ನಂಬರ್ ಆಫ್ ಶಾರ್ಟ್ ಸ್ಟ್ರೀಮ್ಸ್ ಒರಿಜಿನೇಟಿಂಗ್ ಫ್ರಮ್ ದೆಮ್. This resulted in a headward erosion of these hills, leaving many gaps in the ranges. ಸೊ ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ ಒರಿಜಿನೇಟ್ ಆಗುತ್ತೆ, ಆದ್ರಿಂದ ಇದು ಹೆಡ್ವರ್ಡ್ ಎರೋಷನ್ ಆಗಿ ಈ ಗ್ಯಾಪ್ಸ್ ಜಾಸ್ತಿ ಇದೆ. ಅಂದ್ರೆ ಈ ಬೆಟ್ಟಗಳಲ್ಲಿ ಶಾರ್ಟ್ ಸ್ಟ್ರೀಮ್ಸ್ ಮೇಲ್ಗಡೆಯಿಂದ ಕೆಳಗಡೆ ಹರಿದು ಗ್ಯಾಪ್ಸ್ ಜಾಸ್ತಿ ಉಂಟಾಗಿದೆ. ದೇರ್ ಅವರೇಜ್ ಎಲಿವೇಶನ್ is around 1200 meter. They include prominent peaks such as ವಾವುಲ್ ಮಲ 2339 ಮೀಟರ್, ಮತ್ತೆ ಕುದುರೆಮುಖ್ 1892 ಮೀಟರ್, ಮತ್ತೆ ಪುಷ್ಪಗಿರಿ 1714 ಮೀಟರ್. ಇದಿಷ್ಟೆಲ್ಲ ಅಲ್ಲಿಯ ಪೀಕ್ಸ್. ನೆಕ್ಸ್ಟ್ ನೀಲ್ಗಿರೀಸ್ ಆರ್ ದ ಪ್ರಾಮಿನೆಂಟ್ ಹಿಲ್ಸ್ ಆಫ್ ದಿಸ್ ಸೆಕ್ಷನ್.
ದೇ ರೈಸ್ ಅಬ್ರಪ್ಟ್ಲಿ ಅಟ್ ಟ್ರೈ ಜಂಕ್ಷನ್ ಆಫ್ ಕರ್ನಾಟಕ, ತಮಿಳುನಾಡು ಅಂಡ್ ಕೇರಳ. ಈ ನೀಲಗಿರಿ ಬೆಟ್ಟಗಳು ಏನಿದೆ ಇದು ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಇದೆರಡರ ಕನೆಕ್ಷನ್ ಕೊಡುವಂತ ಪಾಯಿಂಟ್ ಇದು. ಸೊ ಅಂದ್ರೆ ಇಲ್ಲಿ ಆ ನೀಲಗಿರಿ ಬೆಟ್ಟದಲ್ಲಿ ವೆಸ್ಟರ್ನ್ ಘಾಟ್ ಸ್ಟಾಪ್ ಆಗುತ್ತೆ, ಇನ್ನೊಂದು ಸೈಡ್ ಅಲ್ಲಿ ಈಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತೆ ಈ ತರ. ಸೊ ಈ ನೀಲಗಿರೀಸ್ ಕೂಡ ಈ ಸೆಕ್ಷನ್ ಅಲ್ಲಿ ಬರುತ್ತೆ. ದೇ ರೈಸ್ ಅಬ್ರಪ್ಟ್ಲಿ ಫ್ರಮ್ ಟ್ರೈ ಜಂಕ್ಷನ್ ಆಫ್ ಕರ್ನಾಟಕ, ತಮಿಳುನಾಡು ಅಂಡ್ ಕೇರಳ. ಈ ಮೂರು ಜಂಕ್ಷನ್ ಅಲ್ಲೂ ಇದು ಬರುತ್ತೆ. ಎಲಿವೇಶನ್, ಆವರೇಜ್ ಎಲಿವೇಶನ್ ಎಷ್ಟಿದೆ ಇದು 2000 ಮೀಟರ್ ಇದೆ. ದ ಹೈಯೆಸ್ಟ್ ಹಿಲ್ ಆಫ್ ನೀಲಗಿರೀಸ್ ಆರ್ ದೊಡ್ಡ ಬೆಟ್ಟ 2630 ಮೀಟರ್. ಸೊ ದೊಡ್ಡ ಬೆಟ್ಟ ನೀವು ಕೇಳಿರ್ತೀರಾ, ಹೈಯೆಸ್ಟ್ ಪೀಕ್ ಆಫ್ ನೀಲಗಿರಿ. ನೀಲಗಿರಿ ಆರ್ ಬ್ಲಾಕ್ ಮೌಂಟೇನ್ಸ್, ಇದು ಬ್ಲಾಕ್ ಮೌಂಟೇನ್ ಗೆ ಒಂದು ಎಕ್ಸಾಂಪಲ್. ದೇ ರೋಸ್ ಬಿಟ್ವೀನ್ ಟೂ ಫಾಲ್ಸ್ ಅಂಡ್ ಹೆನ್ಸ್ ದೇ ಕನ್ಸಿಡರ್ಡ್ ಟು ಬಿ ಹಾಸ್ಟ್ ಲ್ಯಾಂಡ್ ಫಾರ್ಮ್ಸ್. ಇದಿಷ್ಟು ನೀಲಗಿರಿ ಬೆಟ್ಟ ಮತ್ತೆ ಮಿಡಲ್ ಸೆಕ್ಷನ್ ಬಗೆಗಿನ ಇನ್ಫಾರ್ಮೇಶನ್. ನೀಲಗಿರಿನಲ್ಲಿ ಯಾವುದು ಹೈಯೆಸ್ಟ್ ಪೀಕ್ ಅಂದ್ರೆ ದೊಡ್ಡ ಬೆಟ್ಟ 2630 ಮೀಟರ್ ಇರುತ್ತೆ ಅದರ ಎಲಿವೇಶನ್. ಸೊ ನೆಕ್ಸ್ಟ್ ಸೆಕ್ಷನ್ ಬಂದು ಸದರ್ನ್ ಸೆಕ್ಷನ್. ದಿಸ್ ಇನ್ಕ್ಲೂಡ್ಸ್ ಹಿಲ್ ರೇಂಜಸ್ ಆಫ್ ಅಣ್ಣಾಮಲೈ ಅಂಡ್ ಕಾರ್ಡಮಮ್ ಹಿಲ್ಸ್. ಇಲ್ಲೊಂದು ನೋಟ್ ಪಾಯಿಂಟ್ ಅನ್ನ ಹೇಳ್ತೀನಿ, ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಈಗ ಮೊದಲಿಗೆ ಅಣ್ಣಾಮಲೈ ಹಿಲ್ಸ್ ಏನಿದೆ ಇದು ತಮಿಳುನಾಡು ಮತ್ತೆ ಕೇರಳದಲ್ಲಿ ಬರುತ್ತೆ. ನೆಕ್ಸ್ಟ್ ಪಳನಿ ಹಿಲ್ಸ್ ಬರುತ್ತೆ, ಇದು ತಮಿಳುನಾಡಲ್ಲಿ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಬಂದು ಕೊಡೈಕೆನಾಲ್. ಇದಾದ್ಮೇಲೆ ಬರುವಂತದ್ದು ಕಾರ್ಡಮಮ್ ಹಿಲ್ಸ್. ಈ ಕಾರ್ಡಮಮ್ ಹಿಲ್ಸ್ ಬಂದು ಏನಕ್ಕೆ ಕಾರ್ಡಮಮ್ ಅಂತ ಕರಿತೀವಲ್ಲಿ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಶುಂಠಿಯನ್ನ ಬೆಳೀತಾರೆ. ಕೇರಳ ಮತ್ತೆ ತಮಿಳುನಾಡಲ್ಲಿ ಬರುತ್ತೆ. ಇಲ್ಲಿ ಚಳಿಗಾಲ ಏನ್ ಬರುತ್ತೆ ಅಲ್ಲಿ 15°C ತನಕ ಟೆಂಪರೇಚರ್ ಡೌನ್ ಆಗುತ್ತೆ. ನಾವು ಇಲ್ಲಿ ಪೆರಿಯಾರ್ ವನ್ಯಜೀವಿ ಸಂರಕ್ಷಣಾ ಕೇಂದ್ರವನ್ನು ನೋಡ್ತೇವೆ. ಜೊತೆಗೆ ಯಾವ್ಯಾವ ಪ್ರಾಣಿಗಳಲ್ಲಿ ಸಿಗ್ತವೆ ಅಂತಂದ್ರೆ ಇಂಡಿಯನ್ ಎಲಿಫೆಂಟ್ ಮತ್ತೆ ಬೆಂಗಾಲ್ ಟೈಗರ್ ಎರಡೂ ಕೂಡ ಕಾರ್ಡಮಮ್ ಹಿಲ್ಸ್ ಅಲ್ಲಿ ನಾವು ನೋಡ್ಬೋದು. ಸೊ ಈ ರೀಜನ್ ಏನಿದೆ ಅಣ್ಣಾಮಲೈ ಟು ಕಾರ್ಡಮಮ್ ಇದು ಸದರ್ನ್ ಸೆಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲೇ ಪಾಲ್ಘಾಟ್ ಬರುತ್ತೆ, ಅಂದ್ರೆ ಪಲ್ಲಕ್ಕಡ್ ಗ್ಯಾಪ್ ಅಂತ ಕೂಡ ಇದನ್ನ ಕರಿತೀವಿ. ಲಾರ್ಜೆಸ್ಟ್ ಗ್ಯಾಪ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಸೊ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಲಾರ್ಜೆಸ್ಟ್ ಗ್ಯಾಪ್ ಯಾವುದು ಅಂತಂದ್ರೆ ಪಾಲ್ಘಾಟ್. ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ ಅಂತ ಆಲ್ರೆಡಿ ನಿಮಗೆ ಬರ್ಸಿದ್ದೇನೆ. ಟ್ರಿವೆಂಡ್ರಮ್ ಟು ಚೆನ್ನೈ. ಇಟ್ ಸಪರೇಟ್ಸ್ ದ ನೀಲಗಿರೀಸ್ ಫ್ರಮ್ ಅಣ್ಣಾಮಲೈ ಹಿಲ್ಸ್. ಸೊ ಅಣ್ಣಾಮಲೈ ಹಿಲ್ಸ್ ಮತ್ತೆ ನೀಲಗಿರಿಯನ್ನ ಇದು ಸಪರೇಟ್ ಮಾಡುತ್ತೆ. ಇಲ್ಲಿ ಅಣ್ಣೈಮುಡಿ ಪೀಕ್ ಇದೆ, ಇದರ ಎಲಿವೇಶನ್ ಬಂದು 2690 ಮೀಟರ್ ಇದೆ. ಇಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ಅಣ್ಣಾಮಲೈ ಹಿಲ್ಸ್. ಆಲ್ಸೋ ಹೈಯೆಸ್ಟ್ ಪಾಯಿಂಟ್ ಆಫ್ ಪೆನಿನ್ಸುಲಾರ್ ಇಂಡಿಯಾ. ಸೊ ಪೆನಿನ್ಸುಲಾರ್ ಪ್ಲಾಟೂನ್ ಅಲ್ಲಿ ಹೈಯೆಸ್ಟ್ ಪೀಕ್ ಯಾವುದು ಅಂತ ಲಾಸ್ಟ್ ಕ್ಲಾಸ್ ಇಂದ ಅರೌಂಡ್ 5 to 10 ಟೈಮ್ಸ್ ಹೇಳಿದೀನಿ. ಅಣ್ಣೈಮುಡಿ ಪೀಕ್ 2690 ಮೀಟರ್. ನೆಕ್ಸ್ಟ್ ಪಳನಿ ಹಿಲ್ಸ್ ಆರ್ ಪಾರ್ಟ್ ಆಫ್ ಅಣ್ಣಾಮಲೈ ರೇಂಜ್. ಇದನ್ನ ಫಸ್ಟ್ ಪಾಯಿಂಟ್ ಅಲ್ಲೇ ಹೇಳಿದೆ ನಿಮಗೆ. ಅಣ್ಣಾಮಲೈ ರೇಂಜ್ ಅಲ್ಲಿ ಪಳನಿ ಹಿಲ್ಸ್ ಕೂಡ ಒಂದು ಪಾರ್ಟ್. ಸೊ ಈ ಪಳನಿ ಹಿಲ್ಸ್ ಅಲ್ಲೇ ಕೊಡೈಕೆನಾಲ್ ಬರುವಂತದ್ದು, ತಮಿಳುನಾಡಲ್ಲಿ ಇದೆ ಇದು. ದೇ ಆರ್ ಮೇಡ್ ಆಫ್ ಧಾರ್ವಾರ್ ಇಗ್ನಿಯಸ್ ರಾಕ್ಸ್. ಕೊಡೈಕೆನಾಲ್ ಹಿಲ್ ಸ್ಟೇಷನ್ ಇಸ್ ಪಾರ್ಟ್ ಆಫ್ ಪಳನಿ ಹಿಲ್ಸ್. ಓಕೆ, ಇದಿಷ್ಟು ಸದರ್ನ್ ಸೆಕ್ಷನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಇನ್ನು ಕೆಲವು ಪಾಯಿಂಟ್ಸ್ ಇದೆ ಸದರ್ನ್ ಸೆಕ್ಷನ್ ರಿಲೇಟೆಡ್. ಕಾರ್ಡಮಮ್ ಹಿಲ್ಸ್ ಆರ್ ದ ಸೌತ್ ಆಫ್ ಅಣ್ಣಾಮಲೈ ಹಿಲ್ಸ್ ಅಂಡ್ ಆರ್ ಸಪರೇಟೆಡ್ ಫ್ರಮ್ ದೆಮ್ ಬೈ ದ ಶೆನ್ಕೊಟ್ಟೈ ಪಾಸ್, ಆಲ್ಸೋ ನೋನ್ ಆಸ್ ಎಳೈಮಲೈ. ದೀಸ್ ಹಿಲ್ಸ್ ಆರ್ ಫೇಮಸ್ ಫಾರ್ ಕಾರ್ಡಮಮ್ ಕಲ್ಟಿವೇಶನ್. ಸೊ ಇದೆಲ್ಲ ನಾನು ಫಸ್ಟ್ ಪಾಯಿಂಟ್ ಅಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಶುಂಠಿಯನ್ನ ಜಾಸ್ತಿ ಬೆಳೀತಾ ಇದ್ರು ಇಲ್ಲಿ, ಆದ್ರಿಂದ ಇದನ್ನ ಕಾರ್ಡಮಮ್ ಹಿಲ್ಸ್ ಅಂತ ಕರಿತೇವೆ. ಇದನ್ನ ಅಣ್ಣಾಮಲೈಯಿಂದ ಸಪರೇಟ್ ಮಾಡುವಂತ ಪಾಸ್ ಬಂದು ಶೆನ್ಕೊಟ್ಟೈ ಪಾಸ್. ಪೆರಿಯಾರ್ ರಿವರ್ ಒರಿಜಿನೇಟ್ಸ್ ಕ್ಲೋಸ್ ಟು ದ ಅಣ್ಣಾಮಲೈ ಹಿಲ್ಸ್ ಅಂಡ್ ಫ್ಲೋಸ್ ಇನ್ ಟು ದ ಅರೇಬಿಯನ್ ಸಿ. ನೆಕ್ಸ್ಟ್ ಇಲ್ಲಿ ವರುಷ್ನಾಡ್ ಹಿಲ್ಸ್ ಬರುತ್ತೆ. ದೀಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದ ಕಾರ್ಡಮಮ್ ಹಿಲ್ಸ್. ರಿವರ್ ವೈಗೈ ಒರಿಜಿನೇಟ್ಸ್ ಇಯರ್. ನೆಕ್ಸ್ಟ್ ಅಗಸ್ತ್ಯಮಲೈ ಹಿಲ್ಸ್ ಅಂತ ಬರುತ್ತೆ. ಅಗಸ್ತ್ಯಮಲೈ ಹಿಲ್ಸ್ ಆರ್ ದ ಸದರ್ನ್ ಮೋಸ್ಟ್ ಸೆಕ್ಷನ್ ಆಫ್ Western Ghats situated in Kerala and Tamil Nadu. Agastyamalai peak is the southernmost peak of peninsular India. So ಇಲ್ಲಿ highest peak ಯಾವುದು ಈ ಅಗಸ್ತ್ಯ ಬೆಟ್ಟಗಳು ಅಂತ ಏನೊಂದು ರೀಸನ್ ಬರುತ್ತೆ, ಇದನ್ನ ಆಶಾಂಬೋ ಬೆಟ್ಟಗಳು ಅಂತ ಕೂಡ ನಾವು ಕರಿತೇವೆ. ಈ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳ ದಕ್ಷಿಣ ತುದಿಯಲ್ಲಿದೆ, ದಕ್ಷಿಣ ಭಾರತದ ಪಶ್ಚಿಮ ಭಾಗದಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳ ದಕ್ಷಿಣ ತುದಿ. ಸೊ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರ್ತಕ್ಕಂಥ ಮೌಂಟೇನ್ಗೆ ಇದು ದಕ್ಷಿಣ ತುದಿಯಲ್ಲಿ ಬರುತ್ತೆ. ದಕ್ಷಿಣ ಭಾರತದ ಪಶ್ಚಿಮ ಭಾಗ ಅಂದ್ರೆ ಸೌತ್ ಇಂಡಿಯಾದ ಪಶ್ಚಿಮ ಭಾಗದಲ್ಲಿ ಅಗಸ್ತ್ಯ ಬೆಟ್ಟಗಳು ಬರುತ್ತೆ. ಇದಕ್ಕೆ ಆಶಾಂಬೋ ಅಂತ ಕೂಡ ನಾವು ಕರಿತೇವೆ. ಇದರಲ್ಲಿ ಹೈಯೆಸ್ಟ್ ಪೀಕ್ ಯಾವುದು ಅಂತಂದ್ರೆ ಅಗಸ್ತ್ಯ ಮಲೈ. ಎಲಿವೇಶನ್ ಬಂದು 1868 ಮೀಟರ್. ರೈಟ್ ಡೌನ್ ಇದನ್ನ ಬರ್ಕೊಳ್ಳಿ. ಇದನ್ನ ಹೈಯೆಸ್ಟ್ ಪೀಕ್ ಇನ್ ಅಗಸ್ತ್ಯ ಬೆಟ್ಟಗಳು ಅಗಸ್ತ್ಯ ಮಲೈ 1868 ಮೀಟರ್ ಎಲಿವೇಶನ್. ಇದಿಷ್ಟು ಓವರ್ ಆಲ್ ಸದರ್ನ್ ಸೆಕ್ಷನ್ ಅಲ್ಲಿ ಯಾವ್ಯಾವ, ಇನ್ನೊಂದ್ಸರಿ ಹೇಳ್ತೀನಿ ಯಾವ್ಯಾವ ಹಿಲ್ಸ್ ಬರುತ್ತೆ ಅಂತ. ಫಸ್ಟಿಗೆ ನಾನು ಅಣ್ಣಾಮಲೈ ಹಿಲ್ಸ್ ಬಗ್ಗೆ ಹೇಳಿದೆ, ಪಳನಿ ಹಿಲ್ಸ್ ಬಗ್ಗೆ ಹೇಳಿದೆ, ಕಾರ್ಡಮಮ್ ಹಿಲ್ಸ್ ಬಗ್ಗೆ ಹೇಳಿದೆ, ಮತ್ತೆ ಅಗಸ್ತ್ಯ ಹಿಲ್ಸ್ ಬಗ್ಗೆ ಹೇಳಿದ್ದೀನಿ. ಇದು 4 ಬರುವಂತದ್ದು ಸದರ್ನ್ ಸೆಕ್ಷನ್ ನಲ್ಲಿ. ಮತ್ತೆ ಇನ್ನೂ ಒಂದ್ಸರಿ ಕೇಳಿ, ಇದನ್ನ ನೀಟಾಗಿ ಬರೆದಿಟ್ಕೊಳ್ಳಿ.
ಸೊ ಇಲ್ಲಿಯವರೆಗೆ ನಾವು ವೆಸ್ಟರ್ನ್ ಘಾಟ್ ಅನ್ನ 3 ಸೆಕ್ಷನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಒಂದು ಸದರ್ನ್ ಸೆಕ್ಷನ್, ಮಿಡಲ್ ಸೆಕ್ಷನ್ ಮತ್ತೆ ನಾರ್ದರ್ನ್ ಸೆಕ್ಷನ್ ಅಂತ. ಈಗ ನಿಮ್ಗೆ ಕೆಲವೊಂದು ಇಲ್ಲಿ ನಾನು ಸ್ಲೈಡ್ ನಲ್ಲಿ ರೈಟಿಂಗ್ ಅಲ್ಲಿ ಮೆನ್ಷನ್ ಮಾಡದೇ ಇರತಕ್ಕಂತ ಪಾಯಿಂಟ್ಸ್ ಮತ್ತೆ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ಅಂದ್ರೆ ಡಿಕ್ಟೇಟ್ ಮಾಡ್ತೇನೆ ಆರ್ ಎಕ್ಸ್ಪ್ಲೈನ್ ಮಾಡ್ತೇನೆ, ಅದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಈ ಕೀ ಪಾಯಿಂಟ್ಸ್ ಅನ್ನ. ಈಗ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ 1600 ಕಿಲೋಮೀಟರ್ ಡಿಸ್ಟೆನ್ಸ್ ಇದು ಬರುತ್ತೆ, ಮತ್ತೆ 100 ಕಿಲೋಮೀಟರ್ ವೈಡ್ ಇರುತ್ತೆ, ಅಂದ್ರೆ 100 ಕಿಲೋಮೀಟರ್ ಅಗಲ ಇರುತ್ತೆ, 1600 ಕಿಲೋಮೀಟರ್ ಉದ್ದ ಇರುತ್ತೆ. ಯಾವ ಸ್ಟೇಟ್ ಅಲ್ಲಿ ನಾವು ಇದನ್ನ ನೋಡ್ತೀವಿ ಅಂತಂದ್ರೆ, ಈ ಮ್ಯಾಪ್ ಅನ್ನ ನೋಡಿ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು, ಇದಿಷ್ಟು ಸ್ಟೇಟ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಈಗ ಈ ನೆಕ್ಸ್ಟ್ 2 ರಿಂದ 3 ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಇದನ್ನ ಬರ್ದಿಟ್ಕೊಳ್ಳಿ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ 8 ಹಾಟೆಸ್ಟ್ ಬಯೋಡೈವರ್ಸಿಟಿ ಸ್ಪಾಟ್ ಗಳಲ್ಲಿ ವೆಸ್ಟರ್ನ್ ಘಾಟ್ ಕೂಡ ಒಂದು ವೆರಿ ಇಂಪಾರ್ಟೆಂಟ್. ಇದು ಜೊತೆಗೆ ಜುಲೈ 1, 2012ರಲ್ಲಿ ಯುನೆಸ್ಕೋ ಇಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಕೂಡ ಈ ವೆಸ್ಟರ್ನ್ ಘಾಟ್ ಸೇರ್ಪಡೆ ಆಗಿದೆ. ಇದೆರಡು ರಿಪೀಟ್ ಮಾಡ್ತೇನೆ, ಜಗತ್ತಿನಲ್ಲಿ ಇರ್ತಕ್ಕಂಥ 8 ಹಾಟೆಸ್ಟ್ ಬಯೋಡೈವರ್ಸಿಟಿ ಸ್ಪಾಟ್ ಗಳಲ್ಲಿ ಇದು ಕೂಡ ಒಂದು. ಮತ್ತೆ ಜುಲೈ 1, 2012ನಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ವೆಸ್ಟರ್ನ್ ಘಾಟ್ ಸೇರ್ಪಡೆಗೊಂಡಿದೆ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುವಂತಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಘಾಟ್ಸ್ ಆರ್ ಫಾರೆಸ್ಟ್ ಏರಿಯಾ. ಸೊ ಇಲ್ಲಿ ಆಗುಂಬೆ ಕೂಡ ಇಲ್ಲೇ ಬರುವಂತದ್ದು. ಇಲ್ಲಿ ಮೊದಲು ಇದು ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಆಗಿತ್ತು, ಅದಕ್ಕೆ ಅವಾಗ ಅದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕೂಡ ನಾವು ಕರೀತಾ ಇದ್ವಿ. ಆಗುಂಬೆನಲ್ಲಿ ನಾವು ಅತಿ ಹೆಚ್ಚು ಕಾಳಸರ್ಪಗಳನ್ನ ನೋಡಬಹುದು, ಅಂದ್ರೆ ಕಾಳಿಂಗ ಸರ್ಪಗಳನ್ನ. ಆದ್ರಿಂದ ಆಗುಂಬೆಯನ್ನು ನಾವು ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ಇವಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡಿತಾ ಇರ್ತಕ್ಕಂಥ ಪ್ರದೇಶ ಯಾವುದು ಅನ್ನೋದಿದ್ರೆ ಹುಳಿಕಲ್. ಸೊ ಹುಳಿಕಲ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡಿತಾ ಇರ್ತಕ್ಕಂಥ ಪ್ರದೇಶ. ಈಗ ನೇಮ್ ಅನ್ನು ಆಲ್ರೆಡಿ ಹೇಳಿದೀನಿ. ವೆಸ್ಟರ್ನ್ ಘಾಟ್ಸ್ ಅನ್ನ ನಾವು ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತೀವಿ, ಕೇರಳದಲ್ಲಿ ಸಹಾಯಂ ಅಂತ ಕರಿತೀವಿ, ತಮಿಳುನಾಡಿನಲ್ಲಿ ನೀಲಗಿರಿ ಹಿಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೇಜರ್ ರಿವರ್ಸ್ ಯಾವುದು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಅಂತಂದ್ರೆ ಕೃಷ್ಣ, ಕಾವೇರಿ, ಶರಾವತಿ, ಪೆರಿಯಾರ್, ಈ ತರ ಇದು 4 ಏನಿದೆ ಇದು ಮೇಜರ್ ರಿವರ್ಸ್. ಹೈಯೆಸ್ಟ್ ಪೀಕ್ ಅಣ್ಣೈಮುಡಿ ಹೇಳಿದೀನಿ, ಕೇರಳದಲ್ಲಿ ಬರುವಂತದ್ದು. ನಮ್ಮ ಕರ್ನಾಟಕಕ್ಕೆ ಬರುತ್ತಿದ್ರೆ ಮುಳ್ಳಯ್ಯನಗಿರಿ ಹೈಯೆಸ್ಟ್ ಪೀಕ್ ಅಂತ ಆಲ್ರೆಡಿ ಹೇಳಿದೆ, ಬಟ್ ಎಲಿವೇಶನ್ ಅನ್ನ ಹೇಳಿರ್ಲಿಲ್ಲ. 1923 meter is the elevation of Mullayanagiri. Mullayanagiri is the highest peak of Karnataka. Next Nilgiri Hills. ಈ ನೀಲಗಿರಿ ಹಿಲ್ಸ್ ನಲ್ಲಿ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಮೀಟ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಯಾವ ಬೆಳೆಗಳನ್ನ ಅಂದ್ರೆ ಯಾವ ರೀತಿಯ ಮರಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ಶ್ರೀಗಂಧ, ಬೀಟೆ, ಹೊನ್ನೆ, ತೇಗ, ದಿಯೋದರ್ ಮತ್ತೆ ರೋಸ್ವುಡ್, ಈ ತರ ಟೈಪ್ ಆಫ್ ಟ್ರೀಸ್ ಇಲ್ಲಿ ಸಿಗುತ್ತೆ. ಮತ್ತೆ ಹೋರ್ಸ್ ಕೂಡ ಸಿಗುತ್ತೆ ನಿಮ್ಗೆ, ಕುದುರೆಮುಖ ಈ ಸೈಡ್ ಅಲ್ಲಿ ಐರನ್ ಹೋರ್ಸ್ ಸಿಗುತ್ತೆ, ಮ್ಯಾಂಗನೀಸ್ ಸಿಗುತ್ತೆ, ಬಾಕ್ಸೈಟ್ ಸಿಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಫಾಲ್ಸ್ ಯಾವುದು ಅನ್ನೋದನ್ನ ಬರ್ದಿಟ್ಕೊಳ್ಳಿ. ಜಲಪಾತಗಳು ಜೋಗ, ಇರಪ್ಪು, ಹಬ್ಬೆ ಮತ್ತೆ ದೂದ್ ಸಾಗರ್ ಫಾಲ್ಸ್, ಇದಿಷ್ಟು ಇಂಪಾರ್ಟೆಂಟ್ ಫಾಲ್ಸ್ ಇನ್ ವೆಸ್ಟರ್ನ್ ಘಾಟ್ಸ್. ಮತ್ತೆ ಘಾಟ್ಸ್ ಮತ್ತೆ ಕನೆಕ್ಟ್ಸ್ ಬಗ್ಗೆ ಹೇಳಿದೀನಿ, ಇನ್ನ ಒಂದ್ಸರಿ ರಿಪೀಟ್ ಮಾಡ್ತೇನೆ ಬೇಕಿದ್ರೆ. ತಾಲ್ಘಾಟ್ ಮುಂಬೈ ಟು ನಾಸಿಕ್, ಬೋರ್ಘಾಟ್ ಮುಂಬೈ ಟು ಪುಣೆ, ಪಾಲ್ಘಾಟ್ ಟ್ರಿವೆಂಡ್ರಮ್ ಟು ಚೆನ್ನೈ. ಕರ್ನಾಟಕದಲ್ಲಿ ಇರ್ತಕ್ಕಂಥ 4 ಘಾಟ್ಸ್ ಇದೆ. ಆಗುಂಬೆ ಘಾಟ್ ಉಡುಪಿ ಟು ಶಿವಮೊಗ್ಗ, ಚಾರ್ಮುಡಿ ಘಾಟ್ ಮ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರ್, ಶಿರಾಡಿ ಘಾಟ್ ಹಾಸನ್, ಸಕಲೇಶ್ಪುರ್ ಅಂಡ್ ಮ್ಯಾಂಗ್ಳೂರ್ ಕನೆಕ್ಟ್ ಮಾಡುತ್ತೆ. ಹುಲಿಕಲ್ ಘಾಟ್ ಬಂದು ಶಿವಮೊಗ್ಗ ಟು ಕುಂದಾಪುರ ಕನೆಕ್ಟ್ ಮಾಡುತ್ತೆ. ಇದಿಷ್ಟು ವೆಸ್ಟರ್ನ್ ಘಾಟ್ಸ್ ಬಗೆಗಿನ ಇಂಪಾರ್ಟೆಂಟ್ ಪಾಯಿಂಟ್ಸ್. ಮತ್ತೆ ಕಸ್ತೂರಿ ರಂಗನ್ ಕಮಿಟಿಯ ಬಗ್ಗೆ ಕೇಳಿರ್ತೀರಾ, ಇಟ್ಸ್ ರಿಲೇಟೆಡ್ ಟು ವೆಸ್ಟರ್ನ್ ಘಾಟ್ಸ್. ಇದರ ಮೇಲೆ KPSC ನಲ್ಲಿ ಯೂಶುವಲ್ ಆಗಿ ಪ್ರತಿ ಪೇಪರ್ ನಲ್ಲೂ 1 or 2 ಕ್ವಶನ್ಸ್ ಬಂದೇ ಬರುತ್ತೆ. ಇದನ್ನ ನೀಟಾಗಿ ಪದೇ ಕೇಳಿ ರಿವಿಷನ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನೀವು ಸ್ಟಡಿ ಮಾಡಿ. ಈಗ ನೆಕ್ಸ್ಟ್ ನಾವು ಈಸ್ಟರ್ನ್ ಘಾಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟ್ ಒನ್ ಬರುವಂತದ್ದು ಈಸ್ಟರ್ನ್ ಘಾಟ್ಸ್ ಅಂದ್ರೆ ಪೂರ್ವ ಘಟ್ಟಗಳು. ಸೊ ಈ ಮ್ಯಾಪ್ ಏನಿದೆ, ಮ್ಯಾಪ್ ಅನ್ನ ಮೊದಲು ನೋಡ್ಕೊಳ್ಳಿ ನೀವು. ವೆಸ್ಟ್ ಬೆಂಗಾಲ್, ಒಡಿಶಾ, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು ಇಷ್ಟರಲ್ಲೂ ಕೂಡ ಈಸ್ಟರ್ನ್ ಘಾಟ್ಸ್ ಕವರ್ ಆಗಿದೆ. ಇದು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇಲ್ಲ, ಮಧ್ಯ ಗ್ಯಾಪ್ ಬಂದಿದೆ ತುಂಬಾ. ಈಗ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಅನ್ನ ತಿಳ್ಕೊಳ್ತಾ ಹೋಗೋಣ. ದ ಎಕ್ಸ್ಟೆಂಟ್ ಬಿಟ್ವೀನ್ ದ ರಿವರ್ಸ್ ಮಹಾನದಿ ಅಂಡ್ ವೈಗೈ, ದೇ ಆರ್ ಮೈನ್ಲಿ ಕಂಪೋಸ್ಡ್ ಆಫ್ ದರ್ವರ್, igneous rocks and metamorphic rocks. Unlike the western ghats, these are low-lying hills. They are discontinuous mountain range. Unlike the western ghats, ಅಂದ್ರೆ ಇದು ವೆಸ್ಟರ್ನ್ ಘಾಟ್ಸ್ ಗೆ ಕಂಪೇರ್ ಮಾಡಿದ್ರೆ ಲೋ ಲೈಯಿಂಗ್ ಹಿಲ್ಸ್ ಮತ್ತೆ ಡಿಸ್ಕಂಟಿನ್ಯೂಸ್ ಇದೆ, ಕಂಟಿನ್ಯೂಸ್ ಇಲ್ಲ. ಇದಿಷ್ಟು ಮೇಜರ್ ಡಿಫರೆನ್ಸ್. ವೆಸ್ಟರ್ನ್ ಮತ್ತೆ ಈಸ್ಟರ್ನ್ ಹೋಲಿಸ್ಕೊಂಡ್ರೆ ಕಂಟಿನ್ಯೂಸ್ ಯಾವ್ದು ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಕಂಟಿನ್ಯೂಸ್ ಆಗಿದೆ, ಬಟ್ ಇದು ಡಿಸ್ಕಂಟಿನ್ಯೂಸ್ ಆಗಿದೆ. ಇದು ಇಗ್ನಿಯಸ್ ಮತ್ತೆ ಮೆಟಾಮಾರ್ಫಿಕ್ ರಾಕ್ಸ್ ಇಂದ ಮಾಡಲ್ಪಟ್ಟಿದೆ. ಮತ್ತೆ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತಂದ್ರೆ ದ ಎಕ್ಸ್ಟೆಂಡ್ಸ್ ಬಿಟ್ವೀನ್ ರಿವರ್ ಮಹಾನದಿ ಅಂಡ್ ವೈಗೈ.
ಈಗ ಈಸ್ಟರ್ನ್ ಘಾಟ್ಸ್ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾನು ಹೇಳಿದೆ. ಇನ್ನ ಒಂದ್ಸರಿ ನೀವು ನೋಟ್ ಮಾಡ್ಕೊಳ್ಳಿ. ವೆಸ್ಟ್ ಬೆಂಗಾಲ್, ಒಡಿಶಾ, AP ಅಂಡ್ ತೆಲಂಗಾಣ ಮತ್ತೆ ತಮಿಳುನಾಡಲ್ಲಿ ಬರುತ್ತೆ ಇದು. ಇದನ್ನ ನಾವು ಮಹೇಂದ್ರ ಹಿಲ್ಸ್ ಅಂತ ಕೂಡ ಕರಿತೇವೆ. ಇದು ತುಂಬಾ ವಿಶಾಲವಾಗಿದೆ ಮತ್ತೆ ತುಂಬಾ ಸೌಕಲ್ ಉಂಟಾಗಿದೆ ಇಲ್ಲಿ, ಅಂದ್ರೆ ನದಿಗಳು ಜಾಸ್ತಿ ಇದೆ ಇಲ್ಲಿ. ಸೊ ಈ ನದಿಗಳು ಯಾವ್ಯಾವ್ದು? ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿ. ಇದರಿಂದ ಡೆಲ್ಟಾಸ್ ಫಾರ್ಮೇಶನ್ ಆಗಿರೋದ್ರಿಂದ ಜಾಸ್ತಿ ಎರೋಷನ್ ಆಗಿದೆ. ಮತ್ತೆ ಇಲ್ಲಿ ಬರುವಂತದ್ದು ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತಂದ್ರೆ ಸಿಂಪ್ಲಿಪಾಲ ಅಂತ ಒಂದು ಬರುತ್ತೆ. ಅದು ಈ ಈಸ್ಟರ್ನ್ ಘಾಟ್ಸ್ ನಲ್ಲಿ ಬರುವಂತದ್ದು. ಇಂಪಾರ್ಟೆಂಟ್ ಹಿಲ್ಸ್ ಯಾವ್ದಾವ್ದು ನೋಡೋದಿದ್ರೆ ಆರ್ಮಕೊಂಡ ಹಿಲ್ ಬರುತ್ತೆ, ಮಹೇಂದ್ರಗಿರಿ ಹಿಲ್ಸ್ ಬರುತ್ತೆ. ಈಗ ನೆಕ್ಸ್ಟ್ ಬೇರೆ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋದಿದ್ರೆ ದೇ ಕಾಂಪ್ರೈಸ್ ಆಫ್ ಎ ಸೀರೀಸ್ ಆಫ್ ಡಿಸ್ಕಂಟಿನ್ಯೂಸ್ ಹಿಲ್ ರೇಂಜಸ್. ಯಾವ್ಯಾವ ಹಿಲ್ ರೇಂಜಸ್ ಇಲ್ಲಿ ಬರುವಂತದ್ದು ಅಂದ್ರೆ ಒಡಿಶಾದಲ್ಲಿ ಬರುವಂತದ್ದು ಮಲಯಾ ಹಿಲ್ಸ್. ಸೊ ಇದನ್ನ ನಾವು ಮಲಯಾ ಹಿಲ್ಸ್ ಅಂತ ಕೂಡ ಕರಿತೇವೆ ಈಸ್ಟರ್ನ್ ಘಾಟ್ಸ್ ಅನ್ನ. ನೆಕ್ಸ್ಟ್ ನಲ್ಲಮಲ್ಲ ಹಿಲ್ಸ್, ಪಲಕೊಂಡ ಹಿಲ್ಸ್, ವೆಲಿಕೊಂಡ ಹಿಲ್ಸ್, ಜಾವಡಿ ಹಿಲ್ಸ್ ಅಂಡ್ ಶೆವರಾಯ್ ಹಿಲ್ಸ್. ಸೊ ಇಲ್ಲಿ ನಲ್ಲಮಲ್ಲ ಆಂಧ್ರ ಪ್ರದೇಶದಲ್ಲಿ ಬರುವಂತದ್ದು. ಈಗ ಮಹೇಂದ್ರಗಿರಿ ಪೀಕ್ ಏನಿದೆ ಇದು ಹೈಯೆಸ್ಟ್ ಪೀಕ್ ಆಫ್ ಒಡಿಶಾ ಹಿಲ್ಸ್. ಸೊ ಒಡಿಶಾ ಇಂದನೇ ನಾವು ಈಸ್ಟರ್ನ್ ಘಾಟ್ಸ್ ಅನ್ನ ಮಲಯಾ ಹಿಲ್ಸ್ ಆರ್ ಮಹೇಂದ್ರ ಹಿಲ್ಸ್ ಅಂತ ಕರೆಯುವಂತದ್ದು. ಮಹೇಂದ್ರಗಿರಿ ಬೆಟ್ಟ ಏನಿದೆ ಇದು 1501 ಮೀಟರ್ ಎಲಿವೇಶನ್ ಇದೆ. ಇದು ಹೈಯೆಸ್ಟ್ ಪೀಕ್ ಆಫ್ ಒಡಿಶಾ ಹಿಲ್ಸ್. ಬಿಟ್ವೀನ್ ಒಡಿಶಾ ಹಿಲ್ಸ್ ಅಂಡ್ ಗೋದಾವರಿ ಬೇಸಿನ್ there are some prominent hill ranges such as Madugulakonda range. It has an average elevation in the range of 900 to 1100 meter. It has some of the highest peaks of Eastern Ghats like Zindagada Peak 1690 meter, Armakonda 1680 meter and Galikonda 1643 meter. They are almost absent between Madugulakonda range and Nallamalla hills. This region is made up of Godavari Krishna ಡೆಲ್ಟಾ. ಅಂದ್ರೆ ಯಾವುದು ನಲ್ಲಮಲ್ಲ ರೇಂಜ್ ಏನಿದೆ ಇದು ಗೋದಾವರಿ ಮತ್ತೆ ಕೃಷ್ಣ ಡೆಲ್ಟಾ ಇಂದ ಫಾರ್ಮ್ ಆಗಿದೆ. ನಲ್ಲಮಲ್ಲ ಹಿಲ್ಸ್ ಆರ್ ಸಿಚುಯೇಟೆಡ್ ಇನ್ ಆಂಧ್ರ ಪ್ರದೇಶ್. ದೇ ಆರ್ ಮೇಡ್ ಅಪ್ ಆಫ್ ಪ್ರೊಟ್ರೋಜೋಯಿಕ್ ಸೆಡಿಮೆಂಟರಿ ರಾಕ್ಸ್. ದೇರ್ ಅವರೇಜ್ ಎಲಿವೇಶನ್ ಈಸ್ ಇನ್ ದ ರೇಂಜ್ ಆಫ್ 600 to 850 ಮೀಟರ್. ನಲ್ಲಮಲ್ಲದ ಅವರೇಜ್ ಎಲಿವೇಶನ್ ಎಷ್ಟಿದೆ ಅಂದ್ರೆ 600 to 850 ಮೀಟರ್ ಇದೆ. ಟು ದರ್ ಸೌತ್ ದೇರ್ ಆರ್ ವೆಲಿಕೊಂಡ ಹಿಲ್ಸ್, ಪಲ್ಕೊಂಡ ಹಿಲ್ಸ್ ಅಂಡ್ ಶೇಷಾಚಲಂ ರೇಂಜ್ ಇನ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಅದರ್ ಹಿಲ್ ರೇಂಜಸ್ ಯಾವ್ದು ಅಂತಂದ್ರೆ ನಲ್ಲಮಲ್ಲ ಇಂದ ಸೌತ್ ಬರುವಂತದ್ದು ವೆಲಿಕೊಂಡ ಹಿಲ್ಸ್, ಪಲ್ಕೊಂಡ ಹಿಲ್ಸ್ ಮತ್ತೆ ಶೇಷಾಚಲಂ ರೇಂಜ್. ಜಾವಡಿ ಹಿಲ್ಸ್ ಅಂಡ್ ಶೆವರಾಯ್ ಹಿಲ್ಸ್ ಆರ್ ಸಿಚುಯೇಟೆಡ್ ಇನ್ ತಮಿಳುನಾಡು. ಟು ದ ಸೌತ್ ಈಸ್ಟರ್ನ್ ಘಾಟ್ಸ್ ಮರ್ಜ್ ವಿತ್ ವೆಸ್ಟರ್ನ್ ಘಾಟ್ಸ್ ಅಟ್ ದ ನೀಲ್ಗಿರೀಸ್. ಈ ಪಾಯಿಂಟ್ ಅನ್ನು ಆಲ್ರೆಡಿ ಹೇಳಿದೀನಿ. ನೀಲ್ಗಿರಿನಲ್ಲಿ ಬೋತ್ ವೆಸ್ಟರ್ನ್ ಘಾಟ್ ಅಂಡ್ ಈಸ್ಟರ್ನ್ ಘಾಟ್ಸ್ ಬಂದು ಮೀಟ್ ಮಾಡ್ತವೆ ಅಂತ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್. ಆದ್ರೆ ಕೆಲವೊಂದು ನೋಟ್ ಪಾಯಿಂಟ್ಸ್ which are not included or written in slides. ಇದನ್ನ ನೀವು ಬರ್ಕೊಳ್ಳಿ. ಇಂಪಾರ್ಟೆಂಟ್ ಹಿಲ್ಸ್ ಹೇಳಿದೆ, ಹರ್ಮಕೊಂಡ ಹಿಲ್ 1680. ನೆಕ್ಸ್ಟ್ ಮಹೇಂದ್ರಗಿರಿ ಹಿಲ್ಸ್, ಇದೆರಡು ಇಂಪಾರ್ಟೆಂಟ್ ಹಿಲ್ಸ್ ಇಲ್ಲಿ. ನೆಕ್ಸ್ಟ್ ಇಸ್ರೋನ ಲಿಕ್ವಿಡ್ ಪ್ರಾಪುಲೇಷನ್ ಸಿಸ್ಟಮ್ ಸೆಂಟರ್ ಇದೆ. ಎಲ್ಲಿ ಬರುತ್ತೆ? ಈಸ್ಟರ್ನ್ ಘಾಟ್ಸ್ ನಲ್ಲಿ ಬರುತ್ತೆ ಇದು. ಇವಾಗ ಈಸ್ಟರ್ನ್ ಘಾಟ್ಸ್ ಅನ್ನ ನಾವು ಮಹೇಂದ್ರಗಿರಿ ಆರ್ ಮಹೇಂದ್ರ ಹಿಲ್ಸ್ ಅಂತ ಕೂಡ ಕರಿತೇವೆ. ಇದನ್ನ ಒಂದ್ಸರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಇದನ್ನ ಒಂದು ಟಿಕ್ ಮಾರ್ಕ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಬರ್ತಕ್ಕಂಥ ನದಿಗಳನ್ನ ಕೂಡ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಮಹಾನದಿ, ಕೃಷ್ಣ, ಗೋದಾವರಿ, ಕಾವೇರಿ ಇದು ಬರುತ್ತೆ. ಒಂದ್ಸರಿ ಕೃಷ್ಣ ಗೋದಾವರಿ ಡೆಲ್ಟಾ ಎಲ್ಲಿ ಫಾರ್ಮ್ ಆಗುತ್ತೆ, ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್, ಹಿಂಗ್ ಕನ್ಫ್ಯೂಸ್ ಆಗ್ತೀರಾ, ಅದನ್ನ ಬರ್ದಿಟ್ಕೊಳ್ಳಿ. ಸೊ ಇದಿಷ್ಟು ಈಸ್ಟರ್ನ್ ಘಾಟ್ಸ್ ಬಗೆಗಿನ ಎಕ್ಸ್ಪ್ಲನೇಷನ್. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು 3 ರೀಜನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಫಸ್ಟ್ ಅರಾವಳಿ, ವಿಂಧ್ಯ ಮತ್ತೆ ಸತ್ಪುರ. ಇದಾದ್ಮೇಲೆ ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಈಗ ಲಾಂಗೆಸ್ಟ್ ಈಸ್ಟರ್ನ್ ಘಾಟ್ ಸೆಕ್ಷನ್ ಯಾವುದು ಅಂತಂದ್ರೆ ನಲ್ಲಮಲ್ಲ ಸೆಕ್ಷನ್ ಏನಿದೆ ಇದನ್ನು ಕೂಡ ಒಂದ್ಸರಿ ಪ್ರೀವಿಯಸ್ ಇಯರ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಇಲ್ಲಿಗೆ ಇಂಡಿಯಾ ಫಿಸಿಯೋಗ್ರಫಿ ಮುಗಿದಿದೆ, ಇಂಡಿಯಾದ ಫಿಸಿಯೋಗ್ರಫಿ. ಸೊ ಇಂಡಿಯನ್ ಫಿಸಿಯೋಗ್ರಫಿ ಕ್ಲಾಸ್ 2 ಇಂದ ಸ್ಟಾರ್ಟ್ ಆಗಿದೆ. ಇನ್ನ ಒಂದ್ಸರಿ ಹೇಳ್ತೀನಿ, ಕ್ಲಾಸ್ 1 ನಲ್ಲಿ ಇಂಡಿಯಾದ ಲೊಕೇಶನ್ ಅಂಡ್ ಏರಿಯಾವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಕ್ಲಾಸ್ 2 ನಲ್ಲಿ ಇಂಡಿಯಾದ ಫಿಸಿಕಲ್ ಆಸ್ಪೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಂಡಿಯಾವನ್ನ ನಾವು 6 ರಿಂದ 7 ಫಿಸಿಯೋಗ್ರಫಿಕ್ ಡಿವಿಷನ್ ಆಗಿ ಡಿವೈಡ್ ಮಾಡ್ತೇವೆ. ಕ್ಲಾಸ್ 2 ನಲ್ಲಿ ಹಿಮಾಲಯ ಮತ್ತೆ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇದಾದ್ಮೇಲೆ ಲಾಸ್ಟ್ ಅಂದ್ರೆ ಕ್ಲಾಸ್ 3 ನಲ್ಲಿ ಡೆಕ್ಕನ್ ಪ್ಲಾಟು, ಚೋಟನಾಗ್ಪುರ್ ಪ್ಲಾಟು, ಮಾಳ್ವಾ ಪ್ಲಾಟು, ಸೆಂಟ್ರಲ್ ಹೈಲ್ಯಾಂಡ್ ಬಗ್ಗೆ ತಿಳ್ಕೊಂಡ್ವಿ. ಇಂಡಿಯನ್ ಡೆಸರ್ಟ್ ಬಗ್ಗೆ ತಿಳ್ಕೊಂಡ್ವಿ, ಕೋಸ್ಟಲ್ ಪ್ಲೈನ್ ಬಗ್ಗೆ ತಿಳ್ಕೊಂಡ್ವಿ, ಐಲ್ಯಾಂಡ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಕ್ಲಾಸ್ ನಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೌಂಟೇನ್ಸ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಬಗ್ಗೆ ಕೂಡ ತಿಳ್ಕೊಂಡಿದೀವಿ. ಈಗ ನೆಕ್ಸ್ಟ್ ನಾವು ಇಂಡಿಯಾದ ಕ್ಲೈಮೇಟ್ ಅನ್ನ ತಿಳ್ಕೊಳ್ಳೋಕೆ ಹೋಗ್ತೀವಿ. ಅದಕ್ಕೆ ಮುಂಚೆ ನೆಕ್ಸ್ಟ್ ಸ್ಲೈಡ್ಸ್ ಇಂದ ಟಾಪ್ 10 ಮೌಂಟೇನ್ಸ್ ಇನ್ ಇಂಡಿಯಾ ಮತ್ತೆ ಇಂಪಾರ್ಟೆಂಟ್ ಹಿಲ್ಸ್ ಇನ್ ಇಂಡಿಯಾ ಸ್ಟೇಟ್ ವೈಸ್ ಇದೆ. ಇದನ್ನ ನಾನೇನು ಎಕ್ಸ್ಪ್ಲೈನ್ ಮಾಡೋ ನೀಡೇನಿಲ್ಲ ನಿಮಗೆ. ಈ ಸ್ಲೈಡ್ಸ್ ನಿಮ್ಗೆ ಏನಾದ್ರೂ ಈ ಸ್ಲೈಡ್ ನ PDF ಬೇಕಂತಂದ್ರೆ ಕೆಳಗಡೆ ಒಂದು ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ,
ಅಲ್ಲಿ ನಿಮ್ಮ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ಕೊಟ್ಟು ರಿಜಿಸ್ಟರ್ ಮಾಡಿ. ಒಂದು 4 to 5 ಡೇಸ್ನಲ್ಲಿ ನಿಮಗೆ ಇದು ಮೇಲಲ್ಲಿ ಬರುತ್ತೆ ಅವ್ರ ವಾಟ್ಸಪ್ನಲ್ಲಿ ಬರುತ್ತೆ. ಇಲ್ಲೂ ಕೂಡ 5 ಸೆಕೆಂಡ್ ಅದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದನ್ನು ಪಾಸ್ ಮಾಡಿ ಬೇಕಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ. ಇವತ್ತಿಗೆ ಇಲ್ಲಿನ ಕ್ಲಾಸ್ ಮುಗಿದಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಯಾವುದನ್ನು ಸ್ಟಡಿ ಮಾಡ್ತೀವಿ ಅಂದರೆ ಇಂಡಿಯಾದ ಕ್ಲೈಮೇಟನ್ನು ಸ್ಟಡಿ ಮಾಡ್ತೇವೆ. ಥ್ಯಾಂಕ್ ಯು.